ಡ್ರೆಸ್ಸಿಂಗ್ ಸೆನ್ಸ್ ಸ್ವಲ್ಪ ಚೇಂಜ್ ಮಾಡ್ಕೊ. ನನ್ನ ಇಷ್ಟ, ನಾನು ಹೆಂಗಾರ ಹಾಕೊಂತೀನಿ. ಮನೆಯಲ್ಲಿ ನಾನ್ ವೆಜ್ ಮಾಡ್ತಾರಂತೆ, ಅದಕ್ಕೂ ವೆಜಿಟೇಬಲ್ ಹಾಕೊಡ್ತಾರಂತೆ. ಅದಕ್ಕೆ ಆಶ್ಚರ್ಯ ಆಯ್ತು. ನಾನು ಅಮ್ಮನ್ ಕಣ್ಣಾಗ ನೀ ಯಾರು ಲವ್ ಎಲ್ಲ ಮಾಡಿಲ್ವಾ? ಲವ್ ಮಾಡಿದ್ರೆ ಮಕ್ಳಾಯ್ತಾರ. ನಿಂದೊಳ್ಳೆ ಕತೆ ಕಣ. ವರುಣ್ ಬ್ರೋ ಹತ್ರ ಬರೀ ಕಿತ್ಕೊಂಡ್ ತಿಂತ್ರಲ್ಲ ನೀವು, ನೀವ್ಯಾಕೆ ಕೊಡಲ್ಲ ಅವನ್ಗೆ ಅಂತ. ಬನ್ನಿ ಹೋಗೋಣ. ಕೂತ್ಕೊಂಡಿದ್ದೆ ಮಾಡ್ತಾಳೆ ಗೈಸ್ಗಳು. ನಾವು ಅಮ್ಮನ್ ಸೇ ತಗೊಳಕೊಂಬಿಡಿದೆ ಗೈಸ್. ಮದುವೆ ಆಗೋದು ಮಕ್ಳು ಮಾಡ್ಕೊಳ್ಳೋದೆಲ್ಲ ಸಿಕ್ಕಾಪಟ್ಟೆ ಒಂಥರ ಟಾರ್ಚರ್ ಇದ್ದಂಗೆ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್ ಇವತ್ತು ನಾವು ತಮಿಳಲ್ಲಿ ನೋಡ್ತೀರಾ. ಸೊ ಇವತ್ತು ವ್ಯಾಲೆಂಟೈನ್ಸ್ ಡೇ. ಸೊ ಅದಕ್ಕೇನೆ ನಮ್ಮ ಅಮ್ಮನ ಕರ್ಕೊಂಡು ನಾನು ಸ್ವಲ್ಪ ಸರ್ಪ್ರೈಸ್ ಕೊಡೋಣ ಅಂತ ಅನ್ಕೊಂಡಿದ್ದೀನಿ ಅವ್ರಿಗೆ. ಸೊ ಫೇಶಿಯಲ್ಲು ಏನೋ ಇದೆ, ಫುಲ್ ಬ್ಲಾಗಲ್ಲಿ ನೋಡ್ತೀರಾ ನೀವು. ಸೊ ನಮ್ಮ ಅಕ್ಕ ಹಂಗೆ ವ್ಯಾಲೆಂಟೈನ್ಸ್ ಡೇಗೆ ವಿಶ್ ಮಾಡೋಣ. ಚಿತ್ರ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಚಿತ್ರ. ಹಾಂ ಥ್ಯಾಂಕ್ ಯು ಗೈಸ್. ಬರೀ ಗರ್ಲ್ ಫ್ರೆಂಡ್ ಏನಕ್ಕೆ ಮಾತ್ರ ವಿಶ್ ಮಾಡಬೇಕು ವ್ಯಾಲೆಂಟೈನ್ಸ್ ಡೇನ? ಯಾರು ನಾವು ಯಾರನ್ನ ಲವ್ ಮಾಡ್ತೀವಿ ಅವ್ರು ಎಲ್ರಿಗೂ ವಿಶ್ ಮಾಡ್ಬೇಕಾನೆ. ನಾನು ಇನ್ನು ಲವ್ ಮಾಡ್ತೀನಿ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಇದ್ರ ಓಕೆನಾ? ಎಲ್ಲಿ ಬಾವ ಏನೋ ಕೊಟ್ಟಿಲ್ವ? ಏನು ರೆಡ್ ಹಾಕೊಂಡ್ಬಿಟ್ಟಿದೆ ವ್ಯಾಲೆಂಟೈನ್ಸ್ ಡೇ ಅಂದ್ಕೊಂಡು. ಬಾವ ಏನು ಬಂದಿಲ್ವಾ ಇವತ್ತು ಮೀಟ್ ಮಾಡಕ್? ನಿನ್ನ ಬ್ಯುಸಿ ಇದ್ದಾರಾ? ಮತ್ತೆ ಏನೇನು ಸಮಾಚಾರ? ಫುಲ್ ರೆಡ್ ಹಾಕಿ ಹಾಕೊಂಡಿದ್ಯಾ ಇವತ್ತು ನೀನು? ನಿನಗೆ ಏನ್ ಗಿಫ್ಟ್ ಬೇಕು ಹೇಳ್ತೀರಾ ನಿಂಗೆ? ನಾನೇ ನಿಂಗೆ ಒಂದು ದೊಡ್ಡ ಗಿಫ್ಟ್ ಇದೆ ಕಣೆ. ಕಮೆಂಟ್ ಎಲ್ಲ ಬೈತವ್ರು ನಿಂಗೆ, ಬರೀ ವರುಣ್ ಬ್ರೋ ಹತ್ರ ಬರೀ ಕಿತ್ಕೊಂಡ್ ತಿಂತ್ರಲ್ಲ ನೀವು, ನೀವ್ಯಾಕೆ ಕೊಡಲ್ಲ ಅವನ್ಗೆ ಅಂತ. ಅವ್ರಿಗೆಲ್ಲ ಏನು ಹೇಳಕ್ಕಾಗಲ್ಲ ಗೈಸ್. ಇಲ್ಲ ಗೈಸ್, ಅವಳು ಕೊಟ್ಟಿದ್ದಾಳೆ. ಬರ್ಡೇಗೆಲ್ಲ ಗೋಲ್ಡ್ ಎಲ್ಲ ಕೊಡ್ತೀಯಾಳೆ ಪಾಪ ಅವಳಿಗೆ. ಅಕಸ್ಮಾತ್ ನಾನು ಅಷ್ಟು ದುಡಿತೀನಿ ಪಾಪ. ಅವಳು ಅದೇನೋ ಅದನ್ನು ದುಡಿಯಲ್ಲ ಅವಳು. ಅವಳ ಥರ ಎಷ್ಟು ಫಿಕ್ಸಿಂಗ್ ಇರುತ್ತೋ ಅಷ್ಟಲ್ಲ ನನಗೆ ಅವಳು ಗೋಲ್ಡು ಏನೋ ಕೊಡ್ಸಿದಾಳೆ, ಕ್ಯಾಮ್ರಾ ಮತ್ತೆ ಎಷ್ಟೊಂದು ಕೊಡ್ಸಿದಾಳೆ ಗೈಸ್. ಮತ್ತೆ ಮನೆ ನಂಗೆ ಬಟ್ಟೆ ಎಲ್ಲ ಆರ್ಡರ್ ಮಾಡಿದಾಗ ಪಾಪ ಅವಳೇ ದುಡ್ಡು ಕೊಡೋದು. ನಾನು ತೋರ್ಸ್ಕೊತೀನಿ, ಅವಳು ತೋರ್ಸ್ಕೊಳಲ್ಲ. ಅರೆ ಪಾಪ ಮಾಡಿದಲ್ಲ ಗೈಸ್ ನನಗೆ. ಇಲ್ಲ ನನಗೆಲ್ಲ ಮಾಡಿದಾಳೆ. ಅಮ್ಮ ಇಲ್ಲಿ ಅಮ್ಮಗೆ ಮಿಸ್ ಮಾಡೋದು ವ್ಯಾಲೆಂಟೈನ್ಸ್ ಡೇಗೆ. ಸೊ ಗೈಸ್ ಅಮ್ಮ ರೆಡಿ ಆಗ್ತಿದ್ದಾರೆ. ಸೊ ನಾನು ಹೋಗಿ ರೆಡಿ ಆಗಿ ಬರ್ತೀನಿ. ಸೊ ಆಚೆ ಹೋಗೋಣ. ಆ್ಯಂಡ್ ಎಲ್ಲೆಲ್ಲೋ ಹೋಗೋದಿದೆ, ನಿಮ್ಮೆಲ್ಲ ಕರ್ಕೊಂಡು ಹೋಗ್ತೀನಿ. ಲೆಟ್ಸ್ ಗೋ ಬನ್ನಿ. ಸೊ ಗೈಸ್ ನಾನು ಫೈನಲಿ ರೆಡಿ ಆಗಿದ್ದೀನಿ. ಆ್ಯಂಡ್ ನಮ್ಮ ಮಾಮ್ ಇಂಡಿಯಾ ಕೂಡ ರೆಡಿ ಆಗಿದ್ದಾರೆ. ಮಾಮ್ ಇಂಡಿಯಾ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಥ್ಯಾಂಕ್ ಯು, ಸೇಮ್ ಟು ಯು. ಮತ್ತೆ ನಿಂಗೆ ಸರ್ಪ್ರೈಸ್ ಕೊಡೋಣ ಅಂತ ಗೈಸ್ ಮತ್ತೆ ಮಾಡಿ ನೈಟ್ ನಾವು ಮೆಸೇಜ್ ಮಾಡಿದ್ದಾರೆ ಗೈಸ್. ಅವ್ರು ಮಲ್ಕೊಂಡು 2 o'clock ನೈಟ್ ಅವ್ರಿಗೆ ವಾಯ್ಸ್ ಕಳಿಸಿದೆ. ಅಮ್ಮ ನಾಳೆ ಬೆಳಿಗ್ಗೆ ಬೇಗ ರೆಡಿ ಆಗೋ, ನಿಂಗೆ ಸರ್ಪ್ರೈಸ್ಗಳಿದ್ದಾವೆ ಇವತ್ತು ವ್ಯಾಲೆಂಟೈನ್ಸ್ ಡೇ, ನೀನು ಸರ್ಪ್ರೈಸ್ ಮಾಡಬೇಕು ಅಂತ ನಾವು ಅಮ್ಮಂಗೆ ಹೇಳಿದ್ದೆ. ಅದಕ್ಕೆ ಅವ್ರು ಎದ್ಬಿಟ್ಟು ನೀಟಾಗಿ ರೆಡಿ ಆಗಿದ್ದಾರೆ. ಸೊ ಸರ್ಪ್ರೈಸಸ್ ರೆಡಿನಾ ಇವತ್ತು? ಸರ್ಪ್ರೈಸ್ ಅದಕ್ಕೆ ರೆಡಿ ಆಗಿದ್ದೀನಿ, ಬೇಗ ರೆಡಿ ಆಗಿದ್ದೀನಿ. ನೀನ್ ಇದೊಳಗೆ ಮುಂಚೆ ನಾನು ರೆಡಿಯಾಗಿ ಕುಂತಿದ್ದೀನಿ, ನೀನೇ ರೆಡಿಯಾಗಿ ಬಂದಿಲ್ವ ಅಂತ ವೇಟ್ ಮಾಡ್ತಾ ಇದ್ದೀನಿ ನಾನು. ಸರಿ ಹೋಗೋಣ. ಇವಾಗ ಏನೋ ಸರ್ಪ್ರೈಸ್ ಅಂದ್ರೆ ವ್ಯಾಲೆಂಟೈನ್ಸ್ ಡೇ ನಮ್ಮ ವ್ಯಾಲೆಂಟೈನ್ಸ್ ಡೇಗೆ ಕೊಟ್ರೆ ಬೆಟರ್ ಪುಟ್ಟ, ಯಾಕೆಂದ್ರೆ ಅದೇ ತುಂಬಾ ಅದ್ಭುತ ಅಲ್ವಾ? ಚಿನ್ನ ನಾನೇ ಚಿನ್ನ ಇದ್ದಂಗಿದ್ದೀನಿ. ನಿಂಗೆ ಚಿನ್ನ ಪ್ರತಿ ಸಲ ನಾನು ಹೇಳೋದನ್ನು ನನಗೆ. ಸೊ ಎಸ್ ಇವಾಗ ನಾಷ್ಟ ಇಷ್ಟ ಮಾಡ್ಕೊಂಡು ಹೊರಡ್ತೀವಿ ಗೈಸ್. ಬರೀ ಓಟ್ಸ್ ತಿಂದು 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 ನಾಲಿಗೆಲ್ಲ ಸುಟ್ಟೋಗ್ಬಿಡಿತ್ತು ನಂದು. ಸೊ ಅದಕ್ಕೆ ಒಳ್ಳೆ ವಾಂಗಿಬಾತ್ ತಿಂತ ಇನ್ನು. ಅಮ್ಮ ಸಾಕಾರ ಮಾಡೋ ವಾಂಗಿಬಾತ್ ಮಾತ್ರ ಸೇಮ್ ಹೋಟ್ಲು ಹೆಂಗಿದೆ ಹಂಗಿದೆ ಅಮ್ಮ ವಾಂಗಿಬಾತು. ದಿನ ತಿನ್ಬೇಕು. ಗುಡ್ ಮಾರ್ನಿಂಗ್ ಗುಂಡ, ಗುಡ್ ಮಾರ್ನಿಂಗ್. ಕೈ ಕೊಡು. ಗುಡ್ ಮಾರ್ನಿಂಗ್. ಕೈ ಎತ್ತನ ಗುಡು. ಗುಡ್ ಮಾರ್ನಿಂಗ್, ಗುಡ್ ಬಾಯ್. ನೀನು ಗುಡ್ ಬಾಯ್. ತಟ್ಟೆ ಉಳಿತೆ ನೋಡು. ನೀನ್ ಹತ್ರಕ್ ಬಾ ಅಂತಾನ. ಸೌಂಡ್ ಮಾಡ್ಬೇಕು ಹೆಂಗ್ ಬರ್ತಾನೆ ಗೈಸ್. ಈ ತಿಂಗಳು ನಮ್ಮ ಗುಣವ್ಗೆ ಕಿವಿ ಚುಚ್ತೀವಿ ಅಂಡ್ ಮುಡಿ ಕೊಡಿಸ್ತೀವಿ. ಸೊ ಎಲ್ಲ ಪ್ರೊಸೆಸ್ಗಳು ಇರುತ್ತೆ. ಸೊ ಎಂಜಾಯ್ ಮಾಡ್ತೀರಾ ಪಕ್ಕ ಸಕಾದಾಗಿರುತ್ತೆ. ಗುಂಗುರ್ ಕೂದಲೆಲ್ಲ ಕಟ್ ಆಗೋದು ಇವಾಗ ಈ ವರ್ಷ, ಸಾರಿ ಈ ತಿಂಗಳು. ನಮ್ಮ ಅಕ್ಕ ನೋಡಿ ಗೈಸ್ ಇಲ್ಲಿ ರೆಡ್ ಅಂಡ್ ರೆಡ್ ಫುಲ್ ರೆಡ್ ಹಾಕೊಂಡ್ಬಿಟ್ಟು ಇವತ್ತು ವ್ಯಾಲೆಂಟೈನ್ಸ್ ಡೇ ಅಂತ. ವ್ಯಾಲೆಂಟೈನ್ಸ್ ಡೇನಾ ವ್ಯಾಲೆಂಟೈನ್ಸ್ ಡೇ ಏನದು? ವ್ಯಾಲೆಂಟೈನ್ಸ್ ಡೇ, ವ್ಯಾಲೆಂಟೈನ್ ಅಷ್ಟೇ. ವ್ಯಾಲೆಂಟೈನ್ಸ್ ಡೇ ಅಲ್ಲ, ವ್ಯಾಲೆಂಟೈನ್ಸ್ ಡೇ. ಮಾಮ ಬೇಗ ಕ್ಯಾಪ್ ಕೆಳಗೆ ಬಂದ್ಬಿಟ್ಟಿದೆ ನೋಡಿ ಗೈಸ್. ಎಲ್ಲ ಆಚೆ ಹೋಗ್ಬೇಕಾದ್ರೂ ಕೂಡ ಮನೆ ಕೆಲಸ ಮಾಡ್ಕೊಂಡೇ ಇರ್ತಾರೆ ನಮ್ಮಮ್ಮ. ಬಾಮ ಬೇಗ. ನೀ ಯಾರು ಲವ್ ಎಲ್ಲ ಮಾಡಿಲ್ವಾ? ಮಾಡ್ತಾನೆ ಇದೀನಲ್ಲ. ಯಾರನ್ನ? ಫ್ಯಾಮಿಲಿನ. ಅದಲ್ಲ ನಿನ್ ಚಿಕ್ಕ ವಯಸ್ಸಲ್ಲಿ ಇರ್ತೈತೇನೋ, ಅವಾಗ ಬುದ್ಧಿ ಇರಲ್ಲ. ಸುಮ್ನೆ ಅವೆಲ್ಲ ಗೊತ್ತಿಲ್ಲ ಅವಾಗ ಹೋಗಿ ಅಂತಲ್ಲ. ಒಟ್ಟಿಗೆ ಯಾರು ನೋಡಿದಾಗ ಇಷ್ಟ ಆಗತ್ತೆ ಅಂತ ಇಷ್ಟಪಟ್ಟಿರ್ತೀವೇನೋ ಗೈಸ್. ಆ ಟೈಮಲ್ಲಿ ಹೆಂಗ್ ಗೊತ್ತಾ, ಲವ್ ಅಂತೆಲ್ಲ ಗೊತ್ತಿರಲಿಲ್ಲ. ಬಟ್ ಸುಮ್ನೆ ನೋಡೇ ಇಷ್ಟ ಪಡೋದು ಅಷ್ಟೇ. ಅದ್ರಲ್ಲಿ ಲವ್ ಪ್ರಪೋಸ್ ಮಾಡೋದು ಅವೆಲ್ಲ ಏನೇ ಡೇ, ಟೆಡಿ ಡೇ, ರೋಸ್ ಡೇ ಅವೆಲ್ಲ ಏನಿರ್ಲಿಲ್ಲ. ಅದೆಲ್ಲ ಬಂದಿದ್ ಇವಾಗ. ಅದೆಲ್ಲ ಇಂಗ್ಲಿಷ್ ಕಡೆಯಿಂದ ನಮ್ಗೆ ಬಂದಿರೋದು. ಅವಾಗ ಇವ್ರ ಕಾಲದಲ್ಲೆಲ್ಲ ಆ ತರ ಎಲ್ಲ ಲವ್ ಅಂತಾನೆ ಇದಿಲ್ಲ ಅನ್ಕೋತೀನಿ ಮೋಸ್ಟ್ಲಿ ನನ್ನ ಪ್ರಕಾರ ಅಲ್ಲಮ್ಮ. ಸುಮ್ನೆ ಇಷ್ಟ ಆಗತ್ತೆ ನಮ್ಗಳಿಗೆ. ಸೊ ಎಸ್ ಕ್ಯಾಬ್ ಬನ್ನಿ ಹೋಗೋಣ. ಇವತ್ತಿನ ಡೇಟ್ಗೆ ನಮ್ಮ ಮದರ್ ಇಂಡಿಯಾ ನಮ್ಮ ಜೊತೆ ಇದ್ದಾರೆ. ನಮ್ಮ ಆಟೋದಲ್ಲಿ ಹೋಗೋದಾಗಿದ್ದಲ್ಲ ಪುಟ್ಟ, ನಮ್ಮ ಆಟೋದಲ್ಲಿ ಹೋಗೋದಾಗಿದ್ದಲ್ಲ. ಅಲ್ಲ ನಾವಿಬ್ರು ಆರಾಮಾಗಿರ್ಬೇಕು ಅಂತ ಇವತ್ತು ಸ್ಟ್ರೆಸ್ ಮಾಡ್ಕೊಳ್ಳೋದು ಬೇಡ ಅಂತ ಡೇಟ್ ಗ್ರೌಂಡ್ ಹೋಯ್ತು ಪಾಪ. ನಾವು ಹೋಯ್ತಾನೆ ಇದ್ವಲ್ಲ ಯಾವಾಗ. ಡೇಟ್ ಅಂತ ಏನಿಲ್ಲ,
ನೆನ್ಸ್ಕೊಂಡಾಗೆಲ್ಲ ಆಚೆ ಹೋಗ್ಬೇಕು ಅನ್ನೋವಾಗೆಲ್ಲ ಕರ್ಕೊಂಡು ಹೋಯ್ತಾ ಇದ್ದಾರೆ ನಮ್ಮ ಆಟೋದಲ್ಲಿ ಎಷ್ಟೊಂದು ಸುತ್ತಾಡಿದೀವಿ ಗೊತ್ತಾ. ಡೇಟ್ ಎಲ್ಲ ಮಾಡಿದ್ದೀರಾ? ಲವ್ ಮಾಡಿದ್ದೀರಾ? ಡೇಟ್ ಅಂತ ಏನಿಲ್ಲ, ಲವ್ ಮಾಡಿದ್ರೇ ಮಕ್ಳಾಯ್ತಾರ. ನಿಂದೊಳ್ಳೆ ಕತೆ ಕಣ. ಕರೆಕ್ಟಾಗಿ ಹೇಳ್ತಾರೆ. ಈ ಜಯನಗರ್ಗೆ ಹೋಗ್ಬೇಕು, ತುಂಬಾ ಟ್ರಾಫಿಕ್ ಇರುತ್ತೆ. 1 hour ತೋರಿಸಿದೆ ಹೋಗೋದಕ್ಕೆ. ಮನೆ ಹೋಗೋಣ. ಏನು ಬಿಸ್ಕೆಟ್ ನೋಡಿ ಇವಾಗ್ಲೇ ಹಿಂಗೆ ಇನ್ನ ಬೇಸಿಗೆಲ್ಲ ನೆನ್ಸ್ಕೊಂಡ್ರೆ ಮೈ ಜುಮ್ ಅನ್ಸೋಗ್ಬಿಡುತ್ತೆ. ಹೆವಿ ಡಬಲ್ ಹೊಡಿತೈತೆ. ಸಿಕ್ಕಾಪಟ್ಟೆ ಬಿಸಿಲು, ಹೆವಿ ಬಿಸಿಲಿದೆ. ಅಂದ್ರೆ ನಾವು ಮನೇಲಿ ಇರ್ತೀವಲ್ವ, ಹೊರಗಡೆ ಇರ್ತೀವಲ್ವಾ, ನಮ್ಗೆ ಗೊತ್ತಾಗಲ್ಲ. ಹೊರಗಡೆ ಕೆಲಸ ಮಾಡೋರ್ಗೆ ಅಷ್ಟೇ ಗೊತ್ತಾಗತ್ತೆ. ಹೌದು. ಗಾಡಿ ಕೆಲಸ ಮಾಡೋರು, ಗಾಡಿ ಓಡಿಸೋರು, ಕಂಬಿ ಕೆಲಸ ಮಾಡೋರು ಪಾಪ ನೀರ್ ಸುರಿತಾ ಇರ್ತಾವ ಅವ್ರಿಗೆ ಅಲ್ವಾ. ಗೈಸ್, ಈಗ ಫೈನಲಿ ರೀಚ್ ಆದ್ವಿ ಮಮ್ ಇಂಡಿಯಾ. ಗೊತ್ತಾರೆ ಎಲ್ಗಂತ ಇದು? HK. ಈ ಒಂದು ಟ್ರೀಟ್ಮೆಂಟ್ ಬೇಕಿತ್ತು ಪುಟ್ಟ ನನಗೆ, ಅದಕ್ಕೆ ಕರ್ಕೊಂಡ್ ಬಂದೇನೆ ಇಲ್ಲ. ಸೊ ಗೈಸ್, ನಮ್ಮ ಅಮ್ಮಂಗೆ HK ಪರ್ಮನೆಂಟ್ ಕ್ಲಿನಿಕ್ ಅಲ್ಲಿ ಫೇಸ್ ಸ್ವಲ್ಪ ಗ್ಲೋ ಕೊಡ್ಸೋಣ ಅಂಡ್ ಸ್ವಲ್ಪ ಚೆನ್ನಾಗಿ ಕಾಣಿಸೋಣ ಅಂತ ಅಂದ್ಬಿಟ್ಟು ಕರ್ಕೊಂಡ್ ಬಂದಿದ್ದೀನಿ. ಕೆಲಸ ಜಾಸ್ತಿ ಸರಿಯಾಗಿ ನನ್ ಬಗ್ಗೆ ನಾನು ಕೇರ್ ಮಾಡಿಲ್ಲ, ಮಾಡ್ಕೊಂಡೇ ಇಲ್ಲ. ಸೊ ಬೇಕಿತ್ತು ನನಗೆ. ಅವರು ಹೆಂಗ್ ಗೊತ್ತಾ, ಜಾಸ್ತಿ ಕೆಲಸ ಮಾಡ್ತಾರಲ್ಲ ಗೈಸ್, ಪಾಪ ಬಿಸಿಲಲ್ಲಿ ಬಟ್ಟೆ ಒಗೆಯೋದು ಅದು ಇದೆಲ್ಲ ಮಾಡ್ತಿರ್ತಾರೆ. ಸ್ವಲ್ಪ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಸೋಣ ಒಂಚೂರು ಫೇಸ್ಗೆ ಅಂತೆಲ್ಲ ಕರ್ಕೊಂಬಂದಿದ್ದೀನಿ. ಸೊ ಮುಂಚೆ ಕರ್ಕೊಂಬಂದಿದ್ದೆ ಅವ್ರನ್ನ, ನೀವು ನೋಡಿರ್ತೀರ. ಬಟ್ ಇವಾಗ ಕೂಡ ವ್ಯಾಲೆಂಟೈನ್ ಸ್ಪೆಷಲ್ ಆಗಿ ಕರ್ಕೊಂಬಂದಿದ್ದೀನಿ ಅವ್ರನ್ನ. ಸೊ ನಾನು ಕೂಡ ಹಂಗೆ ಫೇಸ್ ಸ್ವಲ್ಪ ಪಿಂಪಲ್ಸ್ ಜಾಸ್ತಿ ಆಗಿದೆ, ಸ್ವಲ್ಪ ಫೇಸ್ ಗ್ಲೋ ಮಾಡಿಸ್ಕೋಬೇಕು. ಲಿಫ್ಟ್ ನೋಡಿ ಎಷ್ಟು ಚೆನ್ನಾಗಿದೆ, ಇದು ಸಾಕಾಗಿದೆ ಅಲ್ಲ, ಪ್ರೀಮಿಯಮ್ ಆಗಿ ಚೆನ್ನಾಗಿದೆ ಲಿಫ್ಟ್ ಇದೆ. HK ಪರ್ಮನೆಂಟ್ ಮೇಕಪ್ ಕ್ಲಿನಿಕ್. ಅಮ್ಮ ಹೋಗೋಣ. ಸೊ ಗೈಸ್, ಸುಮಾರು ದಿವಸ ಆಯ್ತು ನಾವು ಅಮ್ಮ ಬಂದ್ಬಿಟ್ಟಿಲ್ಲಮ್ಮ. ಇಲ್ಲಿ ನಾವು ಅಮ್ಮ ಐಬ್ರೋ ಮಾಡಿಸಿಲ್ಲ ಇಲ್ಲೇನೆ. ನೋಡಿ ಚೆನ್ನಾಗಿದೆ. ಇವಾಗ ಚೆನ್ನಾಗಿದೆ. ನಮ್ಮ ಅಮ್ಮಂಗೆ ಸೋಫಾಗಳು ಇಷ್ಟ ಇಷ್ಟ. ಅನ್ಕೊಂಡು ನಮ್ಮನೆಗೂ ನಾವು ಸೋಫಾ ತಂದ್ಬಿಟ್ವಲ್ಲ, ನೋಡ್ಕೊಂಡು. ಹೌದು, ಬಟ್ ಇದು ಪಿಂಕ್ ಇದೆ. ನಮ್ಮ ಮನೇಲಿ ಸ್ವಲ್ಪ ಮೆರೂನ್ ತರ ಇದೆ. ಇವ್ರದ್ದು HK ಪರ್ಮನೆಂಟ್ ಕ್ಲಿನಿಕ್ ಓನರ್ ಇವರು. ಹಾಯ್ ಬ್ರೋ, ಕಾರ್ತಿಕ್ ಅಂತ. ಈಗ ಇಲ್ಲೊಂದು ಬ್ರಾಂಚ್ ಮಾಡಿದ್ದಾರೆ, ಮತ್ತೆ ಹೈದರಾಬಾದ್ ಅಲ್ಲಿ ಒಂದು ಬ್ರಾಂಚ್ ಇದೆ ಬ್ರೋ. ಹೈದರಾಬಾದ್, ಚೆನ್ನೈ, ಬ್ಯಾಂಗ್ಳೂರ್, ವೈಜಾಗ್ ಅಂಡ್ ವಿಜಯವಾಡ. ಇಲ್ಲೆಲ್ಲ ಕಡೆ ಅವ್ರ ಬ್ರಾಂಚ್ಗಳಿದಾವೆ. ಸೊ ಬನ್ನಿ, ಇವಾಗ ಫೇಸ್ ಗ್ಲೋ ಸೆಷನ್ ತಗೊಂತಾರೆ ನಮ್ಮಮ್ಮ, ಆ್ಯಂಡ್ ನಾನು ಕೂಡ ತಗೊತೀನಿ. ಬನ್ನಿ ತಗೊಳ್ಳೋಣ ಹೋಗ್ಬಿಟ್ಟು. ಇವಾಗ ಇಲ್ಲಿ ನಮ್ಮ ಮದರ್ ಇಂಡಿಯಾ ಫೇಸ್ನ ಫುಲ್ ಸ್ಕ್ಯಾನ್ ಮಾಡ್ತಾರೆ. ನೀನು ಫೇಸ್ ಬರ್ನ್ ಆಗಿದೆಯಾ, ಏನಾಗಿದೆ ಅಂತ ಫುಲ್ ಚೆಕ್ ಮಾಡ್ತಾರೆ. ಅದಾದಮೇಲೆ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿಸ್ಬಿಟ್ಟು ಆಮೇಲೆ ನಿಂಗೆ ಕೊಡೋದು. ಓಕೆನಾ? ನಡಿ. ಇದ್ರ ಒಳಗಡೆ ಫೇಸ್ ಇಡ್ಬೇಕಲ್ಲ ಮನೇನು, ಈಗ ಗೊತ್ತಾಗುತ್ತೆ ನಿನ್ನ ಫೇಸ್ ಏನಾಗಿದೆ, ಪ್ರಾಬ್ಲಮ್ ಏನಿದೆ ಅಂತ. ಹಾಂ, ಕಣ್ಣು ಮುಚ್ಬೇಡ. ಕಣ್ಣು ಮುಚ್ಬೇಕಲ್ಲ ಆಂಟಿ. ಅಲ್ಲಿ ಒಂದು ಸ್ಟ್ಯಾಂಡ್ ಇದೆಯಲ್ಲ, ಅದ್ರ ಮೇಲೆ ಇಡಿ. ಐಸ್ ಕ್ಲೋಸ್ ಮಾಡಿ ಈಗ. ಕ್ಲೋಸ್ ಮಾಡಿ ಐಸ್ ನೋಡಿ. ಈ ಥರ ಫುಲ್ಲು ನೀಟಾಗಿ ಸ್ಕ್ಯಾನ್ ಆಗಿ ಏನೇನು ಪ್ರಾಬ್ಲಮ್ ಆಗಿದೆ ನಮ್ಮ ಮುಂದೆ ಫೇಸಲ್ಲೆಲ್ಲ ಗೊತ್ತಾಗುತ್ತೆ. ನೋಡಿ ಇವಾಗ ಇದ್ರ ನೋಡಿ ಎಷ್ಟು ಬರ್ನ್ ಆಗಿದೆ ಅಲ್ಲ, ಇಷ್ಟು ಫುಲ್ ಬರ್ನ್ ಆಗಿದೆ ಅಲ್ಲ, ಇದು ಫುಲ್ ಬರ್ನ್ ಆಗಿದೆ. ಇದೆಲ್ಲ ಚೆನ್ನಾಗಿದೆ ಪ್ಯಾಚು. ಇದೆಲ್ಲ ಇವಾಗ ಗ್ಲೋ ಅಬ್ಸೆಷನ್ ಮಾಡಿ ತೆಗಿತಾರೆ. ಡಾಕ್ಟರು ಕೇಳಿದ್ರು ಸನ್ಸ್ಕ್ರೀನ್ ಹಚ್ಕೊಂತ ಅಂತ. ನಮ್ಮ ಸನ್ಸ್ಕ್ರೀನ್ ಎಲ್ಲ ಯೂಸ್ ಮಾಡಿದ್ದಾರೆ. ಫೇರನ್ಲವ್ಲಿ ಹಚ್ಕೊಂಡು ಈಗ ಆಗ್ಬಿಟ್ಟಿದ್ದಾರೆ. ಫೇರನ್ಲವ್ಲಿ ಹಚ್ಕೊಂಡಿದ್ದಕ್ಕೆ ನಾನು ಇಷ್ಟು ಮಾತ್ರ ಚೆನ್ನಾಗಿದ್ದೀನಿ ಪುಟ್ಟ. ಏನು ಹಚ್ಕೊಳ್ತಿದ್ರೆ ಹೆಂಗಿರ್ತದೆ ಹೇಳೋ, ಬೇರೆ ಬೇರೆ ತರ ಕ್ರೀಮ್ ಎಲ್ಲ ನಾನು ಯಾವ್ದನ್ನು ಸನ್ಸ್ಕ್ರೀನ್ ಯೂಸ್ ಮಾಡೋ ಹೇಳ್ತೀನಿ. ಸನ್ಸ್ಕ್ರೀನ್ ಯೂಸ್ ಮಾಡು. ಈಗಿನ್ನ ಮಾಡ್ತೀನಿ. ನಮ್ಮೊಂದು ಕಣ್ಣು ನೋಡಿ ಇದು, ಅವ್ರದ್ದು ಐಬ್ರೋಸ್ ಅದು ಮಾಡಿಸಿ ಇದು ಅವಾಗ ಅಲ್ವಾ? ನಿಂದೆ ನನ್ನ ಕಣ್ಣಿದ್ ಪಕ್ಕ ಗೈಸ್, ಇದು ಅಮ್ಮನ ಕಣ್ಣ ಗೈಸ್. ಯಾಕೆ ನಾವು ಅಮ್ಮನ ಕಣ್ಣ ಕಾಣಿಸ್ತಿಲ್ಲ ಇದು. ಅಲ್ಲ, ಬೊಟ್ಟು ನೀನು ದೊಡ್ಡದಿಕೊಂಡಿದೆ, ಚಿಕ್ಕದಾಗಿ ಬೊಟ್ಟಿದು. ಗೈಸ್, ಇವಾಗ ನಮ್ಮ ಅಮ್ಮ ರೆಡಿ ಆಗಿದ್ದಾರೆ. ಸೊ ಫಸ್ಟ್ ಇವಾಗ ಕ್ಲೆನ್ಸ್ ಮಾಡ್ತಿದ್ದಾರೆ ನೋಡಿ. ಫುಲ್ ನೀಟಾಗಿ ಕ್ಲೆನ್ಸ್ ಮಾಡಿ ಅದೇನೋ ಡರ್ಟ್ ಗೀಟ್ ಎಲ್ಲ ಏನಿದೆ, ಡಸ್ಟ್ ಗೀಸ್ಟ್ ಇದೆ ತೆಗಿತಾರೆ ಫಸ್ಟು. ನಮ್ಮಮ್ಮ ಬೊಟ್ಟು ತೆಲಿಕೊಂಡ್ರೆ ಬೊಟ್ಟು ಇಲ್ಲೇ ಕೊಡೋರೆ. ಅಮ್ಮ ಕಳ್ದಾಕೊಂಡ್ಬಿಡೋದು, ಬೊಟ್ಟು ಕಳ್ದೋಗುತ್ತೆ ಅಂದ್ಬಿಟ್ಟು ಇಲ್ಲಿ ಕೊಡೋರೆ. ಸೊ ಗೈಸ್, ಇವಾಗ ನಮ್ಮ ಅಮ್ಮ ಹಂಗೆ ಮಾಡಿಸ್ಕೊಟ್ಟಿದ್ದಾರೆ. ಸೊ ನಾನೇ ಇವಾಗ ಫೇಸ್ ಗ್ಲೋ ಸೆಷನ್ ಮಾಡ್ಬೋದೀನಿ. ಸೊ ಗೈಸ್, ಫೈನಲಿ ಇವಾಗ ನನ್ನ ಫೇಸ್ ಗ್ಲೋಯಿಂಗ್ ಸೆಷನ್ ಮುಗೀತು. ನೋಡ್ಬೋದು ಎಷ್ಟು ಬ್ರೈಟಾಗಿ ಕಾಣಿಸ್ತಿದೆ ನನ್ನ ಫೇಸು ಅಂತ. ಸೊ ಹೋಗ್ಬಿಟ್ಟು ನಾವು ಅಮ್ಮಂದು ನೋಡ್ಕೊಂಬೋಣ. ಕ್ಲಿಪ್ಸ್ ಎಲ್ಲ ಹಾಕಿದ್ದೆ, ಬಟ್ ಹೋಗ್ಬಿಟ್ಟು ನಾವು ಅಮ್ಮಂದು ಫೇಸ್ ಹೇಗಿದೆ ಆ್ಯಂಡ್ ನಮ್ಮನ್ನ ರಿಯಾಕ್ಷನ್ ಮಾಡೋಣ ಬನ್ನಿ. ಬೆಳ್ಳ ಕಾಣಿಸ್ತದೆ ನಮ್ಮ ಮದರ್ ಇಂಡಿಯಾ. ಸೊ ಗೈಸ್, ಇವಾಗ ನಾವು ಮದರ್ ಇಂಡಿಯಾ ಫೇಸ್ ನೋಡ್ಬೋದು ಎಷ್ಟು ಚೆನ್ನಾಗಿ ಗ್ಲೋ ಬಂದಿದೆ ಅಂತ. ಸಕ್ಕದ ಕಾಣಿಸ್ತೀನಿ. ನೋಡು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನಾನೇ ಕಲರ್ ಬೈಟಿಗೆ ನಾನು ಮಾಡ್ಕೊಂಡಿದ್ದೀನಿ ಹೋಗ್ಬಿಟ್ಟು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೀವಿ. ನಾ ಸ್ವಲ್ಪ ಗ್ಲೋ ಬಂದಿದೆ. ನೈಸ್ ಅಲ್ಲ? ಡನ್ ಗೈಸ್. ಹೆಂಗಿತ್ತು ಡೇಟ್? ಚೆನ್ನಾಗಿತ್ತಾ ಫೇಸ್ ಗ್ಲೋಯಿಂಗ್ ಡೇಟ್? ಗೈಸ್ ಫೈನಲ್ ಸ್ಟಿಕ್ಕರ್ ತಗೊಂಡು ಇಕ್ಕೊಂತಾರೆ ಇವಾಗ.
ಅದನ್ನ ಇಲ್ಲಿ ಇಡ್ಬೋದು ಅಂತ ಯಾರಮ್ಮ ಹೇಳ್ಕೊಟ್ಟಿದ್ದೀನಿ ಸ್ಟಿಕ್ಕರ್ನ. ಎಲ್ಲ ಇಟ್ಕೊಂಡು ಇವಾಗ ಫೇಸ್ ವಾಶ್ನ ತೊಗೊಂಡಿದ್ದೀನಿ. ಇದು ಸ್ನೇಲ್ ಸಿರಮ್ಮು. ಇದು AM ಪಿ ಎಮ್ದ ಇದು? ಅದು PM. ಇದು PM. ನಂಗೆ ಮಲ್ಗೋಕ್ಕಿಂತ ಮುಂಚೆ ಹಚ್ಕೊಂಡು ಮಲ್ಕೊಳ್ಳೋದು. ಸೊ ಇದು ಮಿಸ್ಟು ಬೆಳಿಗ್ಗೆ ಫೇಸ್ ವಾಶ್ ಆದ್ಮೇಲೆ ಹಚ್ಕೊಂಡು ಮೈಸೂರು ಹಚ್ಕೊಳ್ಳೋದು ತೊಗೊಂಡಿದ್ದೀನಿ. ಎಲ್ಲ ಪ್ರಾಡಕ್ಟ್ಸ್ ಹಚ್ಕೊಂಡು ನಾನು ಮತ್ತೆ ಅಮ್ಮ ಫುಲ್ ಇನ್ನು ಮುಂದೆ ಗ್ಲೋ ಆಗಿ ಕಾಣಬೇಕು. ಓಕೆನಾ? ಓಕೆ, ಡನ್. ಕ್ಯಾಬ್ನ ಬುಕ್ ಮಾಡಿದ್ದೀನಿ. ಮೀಡಿಯಾ ಚೆನ್ನಾಗಿ ಅನಿಸ್ತಾ ಡೇಟು? ಚೆನ್ನಾಗಿದೆ ಪುಟ್ಟ, ತುಂಬಾ ಹೊಸ ತರ ಫೀಲ್ ಅನಿಸ್ತಾ ಇದೆ. ನನಗೆ ಕರಣಿಲ್ಲ ನೋಡ್ಕೊಂಡಾಗ ಒಂಥರ ಶಾಕ್ ಆಯ್ತು. ಚೆನ್ನಾಗಿದೆ, ಥ್ಯಾಂಕ್ ಯು, ವೆಲ್ಕಮ್. ನೀನ್ ನನಗೆ ಸರ್ಪ್ರೈಸ್ ಕೊಟ್ಟೆ ಅಲ್ವಾ, ಅದೇ ತರ ನಾನು ನಿನ್ಗೊಂದು ಸರ್ಪ್ರೈಸ್ ಕೊಡ್ತೀನಿ. ಏನ್ ಕೊಡ್ತೀಯಾ? ಅದ್ ಮನೆಗೆ ಹೋಗಿ ಹೇಳ್ತೀನಿ. ಮನೆ ಹೋಗಿ ಹೇಳ್ತೀಯಾ? ಆಯ್ತು ಗೈಸ್, ನಮ್ಮ ಮದರ್ ಇಂಡಿಯಾ ನಂಗೆ ಸರ್ಪ್ರೈಸ್ ಕೊಡ್ತಾರಂತೆ. ಬದಲು ಹೆಂಗ್ ಕೊಡ್ತಾರೆ ಅಂತ. ಸೊ ಫಸ್ಟ್ ಟೈಮ್ ನಮ್ಮ ಅಮ್ಮ ಸರ್ಪ್ರೈಸ್ ಕೊಡ್ತಾರೆ. ಅದು ನೋಡೋಣ ಹೆಂಗ್ ಕೊಡ್ತಾರೆ ಬನ್ನಿ. ಗೈಸ್ ಈಗ ಜಸ್ಟ್ ಮನೆಗೆ ಬಂದ್ವಿ. ನೋಡ್ರಿ ನನ್ನ ಕಾರ್ ಎಷ್ಟು ಧೂಳಾಗಿದೆ. ಮೇನ್ ರೋಡ್ ಇಲ್ಲೇ ಇದಲ್ಲ, ಧೂಳು ಫುಲ್ಲು ಕಾರ್ ಪೂರ್ತಿ ಧೂಳಾಗೋಗ್ಬಿಟ್ಟಿದೆ. ಫಸ್ಟು ಕಾರ್ ವಾಶ್ ಮಾಡ್ಬೇಕು ಇವಾಗ. ಆ್ಯಂಡ್ ಗೈಸ್ ಇವತ್ತು ಸಂಜೆ ಸಂಜು ಮತ್ತೆ ಮುನ್ನು ಮದುವೆಗೆ ಹೋಗ್ತಿದೀವಲ್ವ, ಎಂಗೇಜ್ಮೆಂಟ್ ರಿಸೆಪ್ಷನ್. ಅವ್ರ ರಿಸೆಪ್ಷನ್ ಬೇರೆ ಹೋಗ್ತಿದ್ದೀವಿ. ಸೊ ಮನೆಗೆ ಬಂದು ಕರೆದಿದ್ದಾರೆ. ಸೊ ಅದಕ್ಕೆ ನಾನು ನಮ್ಮ ಅಮ್ಮ ನಮ್ಮ ಅಕ್ಕ ಫ್ಯಾಮಿಲಿ ಹೋಗ್ತಿದೀವಿ. ಪಾಪ ಮನೆಗೆ ಬಂದು ಇನ್ವಿಟೇಷನ್ ಕೊಟ್ಟು ಕರೆದಿರಲ್ಲ ಗೈಸ್. ಅದು ಮೊದಲನೇ ಇನ್ವಿಟೇಷನ್ ನಿಮ್ಗೆ ಕೊಡ್ಬೇಕು ಅಂತ ಹೇಳಿ ಅನ್ಕೊಂಡ್ ಬಂದು ಕೊಟ್ಟಿದ್ದಾರೆ. ಹೋಗಪ್ಪ. ಸೊ ಅದಕ್ಕೆ ಹೋಗ್ ಬರೋಣ. ಏನ್ ಗಿಫ್ಟ್ ಕೊಡ್ಬೇಕಂದ್ರೆ ನಮ್ಮ ಅಮ್ಮ ಯೋಚನೆ ಮಾಡ್ತಾರೆ ಅದಕ್ಕೆ ಏನ್ ಗಿಫ್ಟ್ ಕೊಡ್ಬೋದು ಅಂತ. ಅಯ್ಯೋ ಫುಲ್ ನಮ್ಮ ಅಮ್ಮ ಕೂದಲೆಲ್ಲ ಮೇಲೆ ಹೋಗ್ಬಿಟ್ಟಿದೆ. ಏನ್ ಗಿಫ್ಟ್ ಕೊಡ್ಬೋದು ಅಂತ ಯೋಚನೆ ಮಾಡಿ ಹೇಳು. ಓಕೆನಾ? ಓಕೆನಾ, ಒಳ್ಳೆ ನಂಗೆ ಲಂಚ್ ಮಾಡ್ಕೊಡು, ಊಟ ಮಾಡೋಣ. ನಾನು ಸರ್ಪ್ರೈಸ್ ಏನು ನಂದು ಊಟ ಮಾಡ್ಕೊಂಡು ಹೋಗೋಣ ಬಾ. ಓಕೆ. ಕುಶಾನಿನೇ ಬಂದ್ಬಿಡುತ್ತೆ ಕೂದಲು ಬಾಗ್ಲು. ಏನ್ ಕುಶಾನಿ ಇಷ್ಟು ದೊಡ್ಡೋಳಾಗ್ಬಿಡಿಯ, ಇಷ್ಟು ದೊಡ್ಡೋಳಾಗ್ಬಿಡಿಯ ಕುಶಾನಿ ನೀನು. ಹಾ, ಇಷ್ಟು ಉದ್ದ ಆಗ್ಬಿಟ್ಟಿದ್ಯಲ್ಲ ನೀನು. ಇಟ್ಟಿದ್ದೆ. ಹಾ ಹಲೋ, ಏನೇ ಶುದ್ಧ ಆಗ್ಬಿಟ್ಟಿದ್ದೀರಾ ನೀವು? ಅದೇ ಹೇಳಿದ್ ಸಾಕಲ್ವಾ ಕುಶಾನಿ. ಹಾಯ್ ಮಗಳೇ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ನೀ ಮಲಗಿದೆ ಬೆಳಗ್ಗೆ, ನಿಂಗೆ ವಿಶ್ ಮಾಡೋಕ್ಕಾಗಿಲ್ಲ ಗೊತ್ತು. ನಿಂಗೆ ಜೋಬ್ ಇದೆ, ಪ್ಯಾಂಟ್ ಗೊತ್ತು. ಶೋಕಿ ಕೊಡ್ಬೇಡ ನನಗಿಲ್ಲಿ ಕೊಡು. ಫಸ್ಟ್ ಕೈ ಕೊಡಿಲಿ, ಕೈ ಕೊಡಿ, ನಿಂಗೆ ವಿಶ್ ಮಾಡ್ದೆ. ಹಾ, ನಾ ಹತ್ರ ಜಾಬ್ ಐತಿಲ್ಲಿ. ಫಸ್ಟ್ ಕೈ ಕೊಡು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಹೇಳು, ನಂಗೂ ಹೇಳು. ಬಾ, ಇವತ್ತು ಹಗ್ ಮಾಡು, ಕಿಸ್ ಮಾಡು, ನನಗೆಲ್ಲ ಮಾಡು. ಆಯ್ತು ನಡಿ. ಗೈಸ್ ನಮ್ಮ ಗುಂಡ ನೋಡು ಗೈಸ್, ಇಲ್ಲಿ ಮಲಗಿಲ್ವಲ್ಲ ನೀನು ಶಿಷ್ಯ. ಕುಲು 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 ಕುಲು. ಗೈಸ್ ನೋಡ್ಕೊಂಡ್ಬಿಡ್ರಿ ಅವ್ನು ಕೂದಲು. ಎರಡು ಲಾಗ ಹಚ್ಚ ಬರೋದು. ಅದಾದ್ಮೇಲೆ ಅವ್ನು ಕೂದಲು ಫುಲ್ಲು ಬೌಡ ಆಗ್ಬಿಡ್ತಾನೆ. ಕಿವಿಗೆ ವಾಲೆ ಬರ್ತದೆ, ಎಲ್ಲ ಬರ್ತದೆ ಅವ್ನಿಗೆ. ನಾವು ಆಚೆ ಹೋಗಿದೀವಿ, ಬರ್ತೀವಿ, ಏನೋ ಮಾಡೋಣ ತಿನ್ನೋದಕ್ಕೆ. ಏನಿಲ್ವಾ? ಏನೋ ಮಾಡಲ್ವಾ ಹಂಗಲ್ಲ ನೀವು? ನೀವು ನಮ್ಗೆ ಊಟನ ಹಾಕಲ್ವಾ? ಏಕೆ? ನೀವು ಕೂತ್ಕೊಂಡಿರ್ತೀವಿ ಅಷ್ಟೇ. ಪ್ಯಾಂಟ್ ಹಾಕೊಂಡು ಖುಷಿ ತುಂಬಾ ಉದ್ದ ಕಾಣಿಸ್ತೋಳು ಗೈಸ್ ನನಗೆ. ನಾನೇನು ಉದ್ದ ಹೊಡೋಲ್ಲ ಅಂತ ಯೋಚನೆ ಮಾಡ್ತೇನೆ ಅವಾಗ್ಲಿಂದ. ಈ ಪ್ಯಾಂಟ್ ಇಂದ ಅವಳಿಗೆ ಉದ್ದ ಕಾಣಿಸ್ತಿರೋದು. 3 ವರ್ಷಕ್ಕೆ ಅವಳಿಗೆ ಶುದ್ಧ ಅವಳು. ಅಮ್ಮ ಬಿಸಿ ಬಿಸಿ ಪುಳಿಯೋರ ಮಾಡ್ಕೊಟ್ಟಿಯ ನೋಡಿ. ಚಟ್ನಿ ಕೂಡ ಇದೆ ನಮ್ಮಲ್ಲಿ. ಇದೆಲ್ಲ ನಮ್ಮ ಅಕ್ಕ ತರ್ಸ್ಕೊಂಡು ಅವಳು ಒಬ್ಳೆ ತಿನ್ನೋಳು, ನಮ್ಮಲ್ಲೇ ತರಿಸಿಲ್ಲ ಅವಳು. ಅವಳೊಬ್ಬಳು ತಿನ್ನೋಳು ಅಷ್ಟೇ ತರ್ಸ್ಕೊಂಡು. ನೋಡೋಳ ಮನೆ ಕೆಲಸ ನೋಡಮ್ಮ ಬಟ್ಟೆ ಮೇಡಮ್ ಡ್ರೆಸ್ಸಿಂಗ್ ಸೆನ್ಸ್ ಹೆಂಗಿದೆ. ನೀನ್ ಡ್ರೆಸ್ಸಿಂಗ್ ಸೆನ್ಸ್ ಸ್ವಲ್ಪ ಚೇಂಜ್ ಮಾಡ್ಕೊ. ನಾನ್ ಹೇಳ್ತೀನಿ ಆತರ ಹಾಕೋ. ನೈಟಿ ಹಾಕೊಂಡು ಓಡಾಡ್ ಮನೇಲಿ. ನೈಂಟಿ ಹಾಕೊಂಡು ಓಡಾಯ್ತು. ನೈಂಟಿ ಹಾಕೊಂಡು ನೈಂಟಿ ಹೊರಟ್ರೆ ಯಾರು ಬೇಕು ನಿಂಗೆ? ಇವ್ನ್ ಬೇಕಾ ನಿಂಗೆ? ಸೊ ಗೈಸ್ ನಮ್ಮ ಮಾಮಿ ಇಂಡಿಯಾ ಕರ್ಕೊಂಡು ಹೋಗ್ತಾರೆ ಆಚೆ ಕಡೆ. ಎಲ್ಲಮ್ಮ ಎಲ್ಲಿ ಹೋಗೋದು? ಮಾಲಾ ಫಿಶ್ ಕರ್ಕೊಂಡಿದ್ದೀನಿ. ಮಾಲಾ ಫಿಶ್ ಏನಕ್ಕೆ ಹೆಂಗ್ ಕೊಡಿಸ್ತೀಯಾ? ಸರ್ಪ್ರೈಸ್ ಅಂತ ಹೇಳಿದ್ಮೇಲೆ ಇವಾಗ್ಲೇ ಹೇಳ್ಬಿಡದ? ಗೈಸ್ ನಮ್ಮ ಅಮ್ಮ ನಂಗೆ ಸರ್ಪ್ರೈಸ್ ಗಿಫ್ಟ್ ಕೊಡಿಸ್ತವ್ರೆ. ಓಹೋ, ಓಕೆ ಓಕೆ ಕುಶನ್, ನಿನ್ ಮಾತು ಅರ್ಥ ಆಗಿಲ್ಲ ನನಗೆ, ನಿಮ್ ಅಜ್ಜಿಗೆ ಅರ್ಥ ಆಯ್ತು. ಸೊ ಬಾ ಬೇಗ ಹೋಗೋಣ, ಬಾ ಲೆಟ್ಸ್ ಗೋ. ಅಮ್ಮ ನಂಗೆ ಸರ್ಪ್ರೈಸ್ ಕೊಡ್ತಾನೆ ಇವತ್ತು, ಗೊತ್ತಿಲ್ಲ ಹೆಂಗ್ ಕೊಡ್ತದ ಅಂತ. ಅಮ್ಮ ಅಂತ ಬಾ ಕರ್ಕೊಂಡು ಹೋಗ್ತೀನಿ ಮಲಾ ಫಿಶ್ಗೆ ಅಂತ. ಅದಕ್ಕೆ ಬಿಡ್ತೀರಾ ಗೈಸ್ ಅವಾಗಲಿಂದ ಅವಳು ಲಿಫ್ಟ್ ಹೋಗೋದಕ್ಕೆ ಬಿಡ್ತಿಲ್ಲ. ಅಂದ್ರೆ 5th ಕೆಳಗೆ ನಡ್ಕೊಂಡು ಹೋಗೋದಕ್ಕಾಗಲ್ಲ, ಬಿಡಕ್ಕೆ ಹೋಗ್ಬೇಕು ನಾವು. ಆಮೇಲೆ ಇದ್ರಲ್ಲಿ ನಡ್ಕೊಂಡು ಹೋಗ್ತಿರೋದು ನೆಲನೇ ಸಿಗಲ್ಲ. ಕಣಮ್ಮ ಹೋಯ್ತಾ ಇರ್ಬೇಕು ಕೆಳಗಡೆ. ಯಾಕೆ ಇದೇ ಫಸ್ಟ್ ಟೈಮ್ ನಾವ್ ಇಷ್ಟ ಹೈಟಲ್ಲಿ ಇರೋದು, ಅದಕ್ಕೆ ಆಯ್ತು ಬಿಡುವಾಗ ನಾವು ಹೋಗ್ಬೇಕು. ನಂಗೆ ಸರ್ಪ್ರೈಸ್ ಕೊಡ್ತಿದ್ದಮ್ಮ. ನಿನಗೇನಕ್ಕೆ ಎಷ್ಟು ಬೇಕಮ್ಮ ಅವಳಿಗೆ? ಏನೋ ಕೊಡ್ಸ್ಬಿಡಮ್ಮ ಅವಳಿಗೊಂದು ಹೋಗ್ಲಿ. ಅಮ್ಮ ಕೊಡ್ಸಿದ್ದೆ. ಅವಳು ಮಾಲಾ ಫಿಶ್ ಕೊಡುವಷ್ಟು ಇಬ್ರಿಗೂ ಕೊಡ್ಸೋಷ್ಟು ಶಕ್ತಿ ನನ್ಗಿಲ್ಲ ಪುಟ್ಟ. ತಗೊಂಡ್ ಹೋಗ್ತಿದ್ದೆ ತಾನೆ, ನನಗೂ ಏನಾದ್ರು ಕೊಡ್ಸು. ಅವ್ನು ಕರ್ಕೊಂಡೋಗಿ ನನ್ಗೆ ನೋಡು, ನೀನು ನೀನು ಕರ್ಕೊಂಡೋಗಿ ನನ್ಗೆ ಏನಾನ
ಮಾಡ್ಸು. ಏನು ಕೊಡ್ಸೇ ಇಲ್ಲ ನಾನು. ನಾನು ಕೊಡ್ತೀನಿ ಬಿಡು, ಇನ್ನೊಂದ್ಸತಿ ಕೊಡ್ತೀನಿ ಬಿಡು. ಯಾಕೆ ಯೂಸ್ ಇರ್ಬೇಕಾದ್ರೆ ಇಬ್ಬರಿಗೂ ಅಂದ್ರೆ ಡಿವೈಡ್ ಮಾಡಕ್ಕಾಗ ಚೂಚೂರ್ ಆಗ್ಬಿಡ್ತದೆ. ಇನ್ನೊಂದ್ಸತಿ ನೀನ್ ಕೊಡ್ಸು. ಇರಕ್ಕಾಗಲ್ಲ, ಅವ್ರನ್ನರ್ಧ ನಂಗರ್ಧ. ಆಯ್ತು ಸರಿ, ಹೋಗಲ್ಲ. ಆಯ್ತು ನೋಡೋಣ ಬಿಡ, ಆಯ್ತು ನೋಡ್ತೀವಿ. ಇಟ್ಕೊಂಡ್ರೆ ಸ್ವಲ್ಪ ಅದಕ್ಕೆ ಸೇರ್ಸ್ಕೊ. ಸುಮ್ಮನೆ ಓಕೆ ಅಂತ ಹೇಳಮ್ಮ. ಓಕೆ ಕಣ, ಓಕೆ ಓಕೆ ಓಕೆ. ಹೇಳಲ್ಲ. ತಂದಿಲ್ಲ. ನಾನು ಸುಮ್ಮನೆ ಹೇಳಲ್ಲ, ನಿಜ ಅಮ್ಮ ತಗೊಂಬರುತ್ತೆ. ಕೊಡ್ತೀನಿ ಇನ್ನೊಂದ್ಸತಿ ಬಿಡು. ಇನ್ನೊಂದ್ಸರಿ ಎಲ್ಲ ನಂಗೆ ಇವತ್ತೇ ಬೇಕು. ಆಯ್ತು ಇವತ್ತೇ ಕಣಮ್ಮ. ಓಕೆ ಬಾಯ್. ಏನಾದ್ರು ತಂದ್ರೆ ಆಯ್ತು ತಗೊಂಬರ್ತೀನಿ ನಿಂಗೆ. ನಾವು boyfriend ready ಆಗಿದ್ರೆ ರೆಡಿ ಆಗಿದ್ರೆ ಮಾತ್ರ ಮಾತ್ರ. ಹೌದು, ಸಣ್ಣ ಮುನ್ನ ಮದುವೆ ಹೋಗ್ಬೇಕು, ರೆಡಿ ಆಗು. ಬಾಯ್ ಬಾಯ್. ಬಿಡೆ ಅವ್ರ ಮನೆಗೆ ಹೋಗು ಅಂತ ಹೇಳು. ಈಗ ಜಸ್ಟ್ ಮಲಪೇಶ ರೀಚ್ ಆದ್ವಿ. ಸ್ವಾಮಿ ಇಂಡಿಯಾ ಇವಾಗ ಎಟ್ಲೀಸ್ಟ್ ಹೇಳಿ ಏನ್ ಕೊಡಿಸ್ತೀವಿ ಅಂತ ಅವಾಗಿಂದ ಹೇಳ್ತಾ ಏನಾಗೈತೆ ನಾವಮ್ಮ. ಮಾಲಾಪೇಶಿಯಾದಲ್ಲಿ ನಿನ್ಗೊಂದ್ ಫೇವರೇಟ್ ಜಾಗ ಇದೆ, ಆ ಜಾಗದಲ್ಲಿ ಕರ್ಕೊಂಡು ಹೋಗಿ ನಿನ್ಗೆ ಒಂದ್ ಬಟ್ಟೆ ಕೊಡ್ಸೋಣ ಅಂತ. ಏನ್ ಬಟ್ಟೆ ಅಂತ ಕೇಳು. ಏನ್ ಬಟ್ಟೆ? ನೀನು ಜಿಮ್ಗೆ ಹೋಗ್ತೀಯಲ್ಲ, ಜಿಮ್ಗೆ ಹೋಗ್ಬೇಕಾದ್ರೆ ಯಾವಾಗ್ಲೂ ಜಾಕೆಟ್ ಹಾಕೊಂತೀಯಲ್ವಾ, ಸೊ ಅದನ್ನ ಒಂದ್ ಕೊಡ್ಸೋಣ ನಿನ್ಗೆ ಅಂತ. ಇದು ನಂಗೆ ಟಕ್ಕಲ್ ಆಗ್ತಿದೆ, ನೀನು ತಿನ್ಬರ್ಬೇಕು ಅಂತ. ಅವಾಗ ನೀನ್ ಕೊಡ್ಸು, ಇವಾಗ ನಾನು ಹಂಗೆ ಕೊಡಿಸ್ತೀನಿ. ಸರಿ ಗೈಸ್, ನಮ್ಮ ಅಮ್ಮ ನಂಗೆ ಏನೋ ಜಾಕೆಟ್ ಕೊಡ್ತಾರಂತೆ ಜಿಮ್ಗೆ ಹೋಗೋದಕ್ಕೆ. ಸೊ ಬನ್ನಿ ಹೋಗೋಣ. ಸ್ಟೈಲ್ ಹುಡುಗು ಜೋಬಲ್ ಕೈ ಇಟ್ಕೊಂಡು ಪ್ಯಾಂಟ್ ಹಾಕೊಂಡು, ಕುಶಾನಿ ಎಲ್ಲಿ ಓಡ್ತಾ ಇದೀಯಾ? ಕರೆಂಟ್ ಹೊಟ್ಟೋಗ್ಬಿಟ್ಟಿದೆ. ನಡ್ಕೊಂಡು ಹೋಗ್ತವ್ರು ಎಲ್ರು, ನಾವು ಕೂಡ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಇವಾಗ ಸಡನ್ ಸ್ಟಾರ್ಟ್ ಆಗ್ಬಿಡ್ಬೇಕಾಯ್ತು, ಬುಸ್ಸನ್ನ ಮೇಲೆ ಹೊಟ್ಟೋಗ್ಬಿಡ್ಬೇಕು, ಎಲ್ಲ ಹೈಟ್ ಹೊಟ್ಟೋಗ್ಬಿಡ್ತೀವಿ. ಕುಶಾನಿ ಬಂದಂಗೇನೋ ಒಂದು ಗೊಂಬೆ ಅವಳಿಗೆ. ಹಾ ಏನ್ ಗೊಂಬೆ 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 ಎಷ್ಟು ಗೊಂಬೆಗಳು ಬೇಕು ನಿನಗೆ? ಕಳ್ತೀಯ ಕುಶಾನಿ? ಎತ್ಕೋಬೇಕಾ? ಹತ್ಕೊಂಡ್ ಬಂದಲ್ಲ 2 ನಿಮಿಷ ಆಯ್ತು, ಅಮ್ಮ ಸುಸ್ತಾಗ್ಬಿಡ್ರ ಗೈಸ್. ನಮ್ಮ ಮಾಮ್ ಇಂಡಿಯಾ H&M ಪರ್ಫಾರ್ಮೆನ್ಸ್ ಇದ್ದಾರೆ. ಮಾಮ್ ಇಂಡಿಯಾ ಕೊಡ್ಸಿ ಇವಾಗ. ಇವಾಗ ನಾನು ವಿಡಿಯೋ ಮಾಡ್ತೀನಿ, ನೀವ್ ವಿಡಿಯೋ ಮಾಡ್ತೀಯಾ? ನಾನು ವಿಡಿಯೋ ಮಾಡ್ತೀನಿ, ನೀನ್ ಯಾವ್ದು ಬೇಕಾ ತಗೊಂಡಿ. ನಾನು ಬೇಕಾ ತಗೊಂಡ. ಸೊ ಗೈಸ್, ನಮ್ಮ ಅಮ್ಮ ಫಸ್ಟ್ ಟೈಮ್ ಕರ್ಕೊಂಡ್ಬಂದವ್ರೆ ಯಾವ ತಗೋ ಅಂತ. ಒಳ್ಳೆ ಶಾಪಿಂಗ್ ಮಾಡೋಣ ಇವತ್ತು. ನಮ್ಮ ಫುಲ್ ಟ್ಯಾಕ್ಸ್ ಆಯ್ತು. ಸೊ ಪುಟ್ಟ, ನಿನ್ನ ಹತ್ರ ಯಾವ ಕಲರ್ ಇಲ್ವೋ ಅದನ್ನ ನೋಡಿ ತಗೋ. ಇದು ಚೆನ್ನಾಗಿದೆಮ್ಮ. ಆಕ್ಚುಲಿ ಆ ಕಲರ್ ನಿನ್ನ ಹತ್ರ ಇಲ್ಲ, ನೋಡು, ಹಾಕೊಂಡು ನೋಡು ಒಂದ್ಸಲಿ. ಇದ್ರ ಪ್ರೈಸ್ ಎಷ್ಟು ಗೊತ್ತಾ? ಪ್ರೈಸ್ ಬಿಡು, ಅದನ್ನ ಹಾಕೊಂಡು ನೋಡು. ಎಷ್ಟು ಅಂತ ಪ್ರೈಸ್ ಬಿಡು ಪುಟ್ಟ, ಅದನ್ನ ಹಾಕೊಂಡು ನೋಡು. 2300 ರೂಪಾಯಿ ಗೈಸ್. ಇದು ಸೈಜ್ ಕರೆಕ್ಟ್ ಆಗಿದೆ ನೋಡ್ಕೊಂತ. ಬಟ್ಟೆ ಹಾಕೊಳ್ಳೋದು ದೊಡ್ಡದಲ್ಲ, ಬಟ್ಟೆ ಹಾಕೊಂಡಾಗ ಬಟ್ಟೆ ಚೆನ್ನಾಗಿ ಕಾಣಿಸುತ್ತಾ, ಬಟ್ಟೆ ಹಾಕೊಂಡು ನಾವು ಚೆನ್ನಾಗಿ ಕಾಣಿಸ್ತೀವ ಅನ್ನೋದು ಮುಖ್ಯ. ಚೆನ್ನಾಗಿದ್ಯಾ? ನೈಸಾ? ಇವಾಗ ನೀನ್ ಹಾಕೋ ಚೆನ್ನಾಗಿದೆ, ಬಟ್ ಇನ್ನೊಂದ್ ಸ್ವಲ್ಪ ದಿವಸ ಹೋದ್ಮೇಲೆ ನಾನೇ ಹಾಕೊಂತೀನಿ ಅದನ್ನ. ಹೌದಾ? ಏಕೆ? ನಾನ್ ಸಣ್ಣ ಆಗ್ತೀನಲ್ಲ. ಅಬ್ಬಾ ಗೈಸ್ ನೋಡಿದ್ರೆ 2-in-1 ಅಮ್ಮ 2-in-1 ಮಾಡಿದ್ದಾರೆ. ಸೊ ಗೈಸ್, ನನಗೆ ಇದು ಇಷ್ಟ ಆಯಿತು. ಈ ಪುಲ್ಲವರು ಒಂಥರ ಇದು ಯೂನಿಕ್ ಆಗಿ ಚೆನ್ನಾಗಿದೆ. ಇದ್ರ ಜೊತೆಗೆ ಒಂದು ಬ್ಲ್ಯಾಕ್ ಕೊಡ್ಸಮ್ಮ, ಬ್ಲ್ಯಾಕ್ ಕಲರ್ ಒಂದು. ನಂಗೆ ಬ್ಲ್ಯಾಕ್ ಕಲರ್ ಸಿಕ್ಕಾಬಿಟ್ಟೆ ಇಷ್ಟ, ನಿಂಗೆ ಗೊತ್ತಲ್ಲ. ನೋಡಿ ಈ ಬ್ಲ್ಯಾಕ್ ಕಲರ್ ನೋಡಿ, ಇದು ನೋಡಿ ಚೆನ್ನಾಗಿದೆ ಆ್ಯಕ್ಚುಲಿ. ಟಿ ಶರ್ಟು ಅಂತ ಚೆನ್ನಾಗಿರುತ್ತೆ. ಎಷ್ಟು ಬ್ಲ್ಯಾಕ್ ಹಾಕೋತಿ ಪುಟ್ಟ, ತುಂಬಾ ನನ್ಗೆ ಬ್ಲ್ಯಾಕ್ ಸಿಕ್ಕಾಪಟ್ಟೆ ಇಷ್ಟ. ಕೊಡ್ಸಮ್ಮ ಇದು ಒಂದೇ ಒಂದು ಪೀಸಮ್ಮ, ಓಕೆನಾ? ಸೈಜ್ ನೋಡು. ಸೈಜ್ ಎಮ್ಮು ಆಗುತ್ತಾ? ಎಮ್ ಆಗುತ್ತೆ ಗೈಸ್. ನಾನು ಜಾಸ್ತಿ ನಿಂತ್ಕೊಂಡು ನೋಡ್ಕೊಂಡು ತೊಗೊಳಲ್ಲ ಗೈಸ್, ಕಣ್ಣು ತೊಗೊಂಡೋಗ್ಬಿಡ್ತೀನಿ ಅಷ್ಟೇ. ಸೊ ಇದು 2 ಇಷ್ಟ ಆಯ್ತು, ಇವೆರಡು ಕೊಡ್ಸ್ಬಿಡು. ಅಮ್ಮ ಹತ್ರ 4-4 ಹಾಕ್ಸ್ಕೊಂಬಿಟ್ಟೆ ಟ್ಯಾಕ್ಸು. ಕೊಡ್ಸ್ತವ್ರೆ, ಬಿಡೋದೇನಕ್ಕೆ ಅಂದ್ಬಿಟ್ಟು ಒಂದು 3-4 ಟ್ಯಾಕ್ಸ್ ಹಾಕ್ಬಿಡಿ. ಹಿಂಗೈತೆ ನಮ್ಮ ಅಮ್ಮನಿಗೆ ಇಷ್ಟು ಕೊಡ್ಸ್ತವ್ರೆ ನಮ್ಮ ಅಮ್ಮನಿಗೆ. ಇವಾಗ ಟೋಟಲ್ ಬಿಲ್ಲು 4496 ರೂಪಾಯಿ ಆಗಿದೆ ಇಷ್ಟು ಬಟ್ಟೆಗಳಿಗೆ. ನಮ್ಮ ಮಾಮ್ ಇಂಡಿಯಾ ಪೇ ಮಾಡ್ತವ್ರೆ. ನಿಜವಾಗ್ಲೂ ಕೊಡಿಸ್ತಿದ್ಯಮ್ಮ? ನಂದೇ ಫೋನ್ ಪೇ ಕಣೋ, ಬೇರೆ ಯಾರ್ದು ಅಲ್ಲ. ಡುಮ್ಕಿ ಅನ್ಕೊಂಡೆ, ಪರವಾಗಿಲ್ಲ ಕೊಡಿಸ್ತಾ ಇದೆಯಾ. ಪೇ ಮಾಡೇ ಬಿಟ್ರು ಮಾಮ್ ಇಂಡಿಯಾ. ಥ್ಯಾಂಕ್ ಯು ಸೋ ಮಚ್. ನೋಡಿ ಬಿಲ್ ಬಂತು. ಥ್ಯಾಂಕ್ ಯು ಮಾಮ್ ಇಂಡಿಯಾ. ತೊಗೊಂಬಾದ್ ನಾನೇನೆ. ನಮ್ಮ ಅಕ್ಕ ಬೇರೆ ಕೇಳ್ತಿದ್ವಪ್ಪ ಅವಳಿಗೆ ಕೊಡ್ಸು ಅಂತ. ಬನ್ನಿ ಕೆಳಗಡೆ ಹುಡುಗಿರ್ದಿದೆ H&M, ಕೆಳಗಡೆ ಹೋಗ್ಬಿಟ್ಟು ಹುಡುಗಿರ್ಗೆ ಏನು ಸಿಗುತ್ತೆ ತೊಗೊಂಡೋಗೋಣ. ನಮ್ಮ ಅಕ್ಕನಿಗೆ ಜಾಕೆಟ್ ತೊಗೊಂಡೋಗೋಣ ಅಂತ ಅನ್ಕೊಂಡಿದ್ದೀನಿ. ಅವ್ನು ಇದು ತೊಗೊಂಡೆ, ಯಾವ್ದು ತೊಗೊಂಡು ಯಾವ ಕಲರ್ ತೊಗೊಂಡು ಹೇಳು ನೀನು, ನೋಡು ಚೆಕ್ ಮಾಡಿ ಯಾವ ಕಲರ್ ತೊಗೊಂಡೋದು ಅಂತ. ಲೈಕ್ ಪಾಪ ನಮ್ಮ ಅಕ್ಕ ಒಂದೇ ಕಲರ್ ಜಾಕೆಟ್ ಹಾಕೋದಾಳೆ, ಅವಾಗ ನೋಡ್ರು ಪಾಪ ಅವಳಿಗೆ ಒಂಥರ ಡಿಫ್ರೆಂಟ್ ಕಲರ್ ಕೊಡೋಣ ಅಂತ. ಇದು ನಮ್ಮ ಅಕ್ಕನ ತೊಗೊಂಡು ಹೋಗ್ತಿದ್ದೀನಿ. ಆದ್ರೆ ಅವಳಿಗೆ ತೋರ್ಸೋದ್ ಬೇಡ, ಕಾರಲ್ಲಿ ಇಕ್ಕಿರು. ಕಾರಲ್ಲ ಇಕ್ಬಿಟ್ಟು ಹೋಗೋಣ ಕೆಳಗಡೆ, ನೋಡೋಣ ತೊಗೊಂಡೋಗೋಣ. ಇದನ್ನ ಅವಳು ತೋರ್ಸೋದ್ ಬೇಡ. ಲೆಟ್ಸ್ ಗೋ ಗೈಸ್. ಇದು ನಮ್ಮ ಅಕ್ಕನ ತೊಗೊಂಡು ಸರ್ಪ್ರೈಸ್ ನಮ್ಮ ಅಕ್ಕನಿಗೆ. ಇದು ಅಕ್ಕ ಮನೆ ತುಂಬ ಬಟ್ಟೆಗಳಿದಾವೆ ಅಕ್ಕ, ನಿಂದು ದಯವಿಟ್ಟು ಇದನ್ನ ಇಟ್ಬಿಟ್ಟು ನಡೀರಾಕ ಹೋಗೋಣ ಮನೆಗೆ ಪ್ಲೀಸ್ ಅಕ್ಕ. ಏಯ್ ಬಾರಿ ಲೈ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಮಾಮ್ ಇಂಡಿಯಾ. ಥ್ಯಾಂಕ್ ಯು. ನಿನ್ಗಲ್ಲ ಅದು, ಅವ್ರ ಮದ್ವೆಗೆ ಹೋಗ್ತೀವಲ್ಲ ಕೊಟ್ಟೋಗೋದಕ್ಕೆ. ನಾವು ತಗೊಂಡು ಹಂಗೆ ತಗೊಂಡು ಓಕೆ, ಚೆನ್ನಾಗಿದಲ್ಲ ಬೊಕ್ಕೆ ಸಕದ ಮಾಡ್ಕೊಡಿ ಯಾರು. ಚೆನ್ನಾಗಿ. ಸೊ ಬನ್ನಿ ಹೋಗೋಣ. ಕೂತ್ಕೊಂಡು ನಿದ್ದೆ ಮಾಡ್ತಾಳು ಬೈಸ್ಗಳು. ಲೈ ನಿಂತ್ಕೊಂಡು ನಿದ್ದೆ ಮಾಡ್ತೀಯ, ಕೂತ್ಕೊಂಡು ನಿದ್ದೆ ಮಾಡ್ತೀಯ, ಹಿಂದೆ ಹೆಂಗೆ ನಿದ್ದೆ ಮಾಡ್ತೀಯ ನೀನು? ನೋಡ್ರಿ ಕೈಲಿ ಕೂತ್ಕೊಂಡು ಕಣ್ಣು ತುಗಿಸ್ತಾವಳೆ. ನೋಡಿರೋ ದಿನ ಹೆಚ್ಚು ಮಲ್ಕೋದು ಕೂತ್ಕೊ. ಬ್ಯಾಲೆನ್ಸ್ ಮಾಡಿದ್ರೆ ಬ್ಯಾಲೆನ್ಸ್ ಹೊಡೋದು, ಒಂದು ಕಾಯಿ ಕೆಳಗಡೆ ಹಿಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ನಿದ್ದೆ ಮಾಡ್ತಾವಳೆ. ಹಲೋ ಏಯ್ ಹಲೋ ಸ್ವೀಟ್ ಗಿಫ್ಟು ನಮ್ಮ ಇಲ್ಲೇ ಇಡ್ತಾರೆ. ಇಲ್ಲೇ ಇಡು. ಬನ್ನಿ ಸರ್ಪ್ರೈಸ್ ಕೊಡೋಣ. ಅವಳು ಗೊತ್ತಾಗದು ಬೇಡ.
ಆಮೇಲೆ ಅವಳನ್ನ ಆಚೆ ಕಳ್ಸ್ಬಿಟ್ಟು ಚೈತ್ರ ಅಲ್ಲಿ ಆಚೆ ಕಡೆ ಏನಕ್ಕಿಂತ ತೊಗೊಂಬತ್ತಾನ ಹೋಗಿ ತೊಗೊಂಬರ್ಲಿ ಅವಳು ನಾ ಇಲ್ಲೇ ಇಡು ಅವ್ಳಿಗೆ ಅನ್ಸೈತೆ ಆಚೆ ಹೋಗಿ ತೊಗೊಂಬೈದ್ನ ಅಂತ ಅವ್ರು ಕೆಳಗಡೆ ಬ್ಯಾಗ್ ಇರೋ ತೊಗೊಂಬರ್ಲಿ. ನಮ್ಮ ಸಿಸ್ಟರ್ ರೆಡಿ ಆಗಿ ನಿಂತ್ಕೊಂಡು ನೋಡಿ ಗೈಸ್ ಚಿತ್ರ ಹೂವು ಆಚೆ ಬಿಟ್ಟು ತೊಗೊಂಬಿಡಿ. ಹೂವು ಆಚೆ ಬಿಟ್ಬಿಟ್ಟಿದ್ವಿ. ಹೂವು ಕಣೆ ಇದು ಬೊಕ್ಕೆ ತಂದು ಅಲ್ಲೇ ಬಿಟ್ಬಿಟ್ಟಿದ್ವಿ. ಇವಳು ಕೈ ಬಂದು ಹಂಗೆ ಅಲ್ಲೇ ಬಿಟ್ಕೊಂಡ್ಬಿಟ್ಟೆ ಅನ್ನೋದು. ಅಂತ ಹೋಗ್ತಾವಳೆ ಕೆಳಗಣ ಇನ್ನೊಂದು ಆಯ್ತು ಅಲ್ಲಿ ಅಲ್ಲೇನಾಯ್ತು ಇನ್ನೊಂದು ತಗೊಂಬೈದೆ. ಗಿಫ್ಟ್ ಅದು ಹಿಂಗೆ ಕಣೆ ಗಿಫ್ಟು ಹಿಂಗೆ ಗಿಫ್ಟ್ ಅದು ವ್ಯಾಲೆಂಟೈನ್ಸ್ ಡೇ ತಂದಿದ್ದೀನಿ. ನಾನೇ ಪ್ರಾಮಿಸ್ ನಿಂಗೆ ಗಿಫ್ಟ್ ಅದು. ಈ ಗಿಫ್ಟ್ ನಿಂಗೆ ಇದು ನೋಡು. ವಾವ್ ಪುಲವರ್ ಹೇಗಿದೆ? ಸಕ್ಕತ್ತಾಗೈತೆ. ನೀನ್ ಅದೊಂದೇ ಒಂದು ಹಾಕೊಂತೀವಿ ಗೊತ್ತಾ ಯಾವಾಗ್ಲೂ, ಅದಕ್ಕೆ ಇದ್ಕೊಡ್ತೀನಿ ನಿನಗೆ. ಇದು ಹಾಕೋ ಅಂತ ಇನ್ನು ಮುಂದೆ. ಓ ಸಕ್ಕತ್ತಾಗೈತೆ. ಚೆನ್ನಾಗಿದೆ ಕಲರು. ಸೂಪರ್. ನಿನಗೆ ತಂದ ನನಗೆ ತಂದ. ಪ್ರಾಮಿಸ್ ನಿಂಗೆ ತಾನೆ ಇದು ನೋಡಿ. ನೋಡು ಇದು ನನಗಿದು. ಏಯ್ ದೊಡ್ಡದಲ್ಲ ಕಣೆ ಅದು, ಎಮ್ಮದು. ಅಮ್ಮನ ಹೇಳಿದ್ಯಾ ಅವಳಿಗೆ ಎಮ್ ಕರೆಕ್ಟ್ ಆಗಿರುತ್ತೆ ಅಂತ. ಎಷ್ಟು ನಿಂಗೆ ಲೂಸ್ ಆಗ್ಬಿಡುತ್ತೆ ಅಂತ. ಹಾಕೊಂದ್ಸಲಿ. ಹಾಕೋ. ಯಾವಾಗ್ಲೂ ಒಂದೇ ಹಾಕೊಂಡ್ ತಿರುಗ್ತಿದ್ದಲ್ಲ ನಾಯಿ ತರ, ಅದಕ್ಕೆ ಇನ್ನು ಹಾಕೊಂಡ್ ತಿರುಗು ಅಂತ ಕೊಟ್ಟೆ ಇದು ಮುಂದೆ. ಚೆನ್ನಾಗಿದ್ಯಾ? ಥ್ಯಾಂಕ್ಸ್ ಹೇಳಿ ನನಗೆ. ವೆಲ್ಕಮ್ ನಾನೇ ಕೇಳಿ ಥ್ಯಾಂಕ್ಸ್ ಅನ್ಕೊಂಡೆ. ಸನ್ಸೆಟ್ ನೋಡೈತೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಮನೆ ಆಚೆ ಕಡೆಯಿಂದ. ವಾವ್ ಎಷ್ಟು ಝೂಮ್ ಆಗೋದು ನೋಡ್ರಿ. ನೀಟಾಗಿ ಝೂಮ್ ಆಗಿದ್ದೀನಿ. ಸಕ್ಕತ್ತಾಗಿ ಕಾಣಿಸ್ತೀಯಲ್ಲ. ಸೊ ಗೈಸ್ ಫೈನಲಿ ನಾವೆಲ್ಲ ರೆಡಿ ಆಗಿದ್ದೀವಿ. ಸನ್ಸೆಟ್ ನೋಡಿದ್ರೆ ನಂಗೆ ಸಕ್ಕತ್ತಾಗಿ ಸನ್ಸೆಟ್ ನೋಡೋಕ್ಕೆ. ಸೊ ರೆಡಿ ಆಗಿದ್ದೀನಿ. ಸೊ ನಮ್ಮ ಮಾಮ್ ಇಂಡಿಯಾ ಕೂಡ ರೆಡಿ ಆಗಿದ್ದಾರೆ. ನಮ್ಮ ಕುಶಾನಿ ಪುಟ್ಟಾಣಿ ಕೂಡ ರೆಡಿ ಆಗಿದ್ದಾರೆ ಪಿಂಕ್ ಕಲರ್ ಡ್ರೆಸ್ ಹಾಕೊಂಡು. ಸೊ ಮೈ ಸಿಸ್ಟರ್ ಇಸ್ ಆಲ್ಸೋ ರೆಡಿ. ನಾನು ಮತ್ತೆ ನಮ್ಮ ಅಕ್ಕ ಇಬ್ಬರು ಮ್ಯಾಚಿಂಗ್ ಆಗಿದ್ದೀವಿ, ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್. ಸೊ ಬನ್ನಿ ಹೋಗೋಣ. ಸೊ ಸಣ್ಣ ಮುನ್ನಿಗೆ ಹೋಗಿ ವಿಶ್ ಮಾಡಿ ಬರುವ. ಲೆಟ್ಸ್ ಗೋ. ನಾವು ಅಮ್ಮನ ಸೀರೆ ತಗೊಳಕೊಂಬಿಡಿದೆ ಗೈಸ್ ಇಲ್ಲಿ ಲಿಫ್ಟಿಗೆ. ತಗೊಳಕೊಂಬಿಡಿ ಸೀರೆ ಪಟ್ಟದ ಕೆಳಗೆ ಬಿತ್ತು. ಸೊ ಗೈಸ್ ನಾನು ಮದುವೆಗಳು ಹೋಗಿ ಸುಮಾರು ವರ್ಷಗಳು ಆಗೋಗ್ಬಿಟ್ಟಿದೆ. ಯಾವ ಮದುವೆ ರೀಸೆಂಟ್ ಆಗಿ ಯಾವ ಮದುವೆ ಹೋದ ತಲೆಗೆ ಬರ್ದಿಲ್ಲ. ಮದುವೆಗಳು ಹೋಗಿಲ್ಲ ನಾನು. ಚೈತ್ರ ನೀನ್ ಚೈತ್ರ? ನಾನು ರೀಸೆಂಟ್ ಆಗಿ ಅಂದ್ರೆ ಯಾವ ಮದ್ವೆಗೂ ಹೋಗಿಲ್ಲ. ಒಂದ್ ಸೀಮಂತಕ್ಕೆ ಹೋಗಿದ್ದೆ, ಫ್ಯಾಮಿಲಿ ಫಂಕ್ಷನ್. ಅದು ಗುಣ ಪ್ರೆಗ್ನೆಂಟ್ ಆಗೋಕ್ಕೂ ಮುಂಚೆ. ನೀನಮ್ಮ? ನಾನು ಹೋಗಿ ಎಷ್ಟು ದಿವಸ ಆಗೋಯ್ತು. ನಾನು ಕೂಡ ಸಿಕ್ಕಾಪಟ್ಟೆ ದಿವಸಗಳು ಆಗ್ಬಿಟ್ಟಿತ್ತು ಮದುವೆ ಊಟ ಮದುವೆ ಮನೆಗೆಲ್ಲ ಹೋಗಿ. ಸೊ ಬನ್ನಿ ಹೋಗೋಣ. ಜಸ್ಟ್ ರೀಚ್ ಆದ್ವಿ ಲೊಕೇಶನ್ಗೆ. ನಮ್ಮ ಯಶಾಮಬ್ರು ಕೂಡ ಬರ್ತಿದ್ದಾರೆ, ಅದಕ್ಕೆ ಅವ್ರಿಗೆ ವೆಯ್ಟ್ ಮಾಡ್ತಿದ್ದೆ. ಸೊ ನೋಡ್ರಿ ಎಂಟ್ರಿ ಹಿಂಗಿದೆ. ಗೈಸ್ ನಮ್ ಪ್ರವೀಣ್ ಕೂಡ ಇಲ್ಲ ಇದ್ದಾರೆ. ಸೂಪರ್. ನೀವು ಏನ್ ಕ್ರೇಜಿ ಕಾಣ್ತಾ ನೀವು ತರ ಕಾಣ್ತೀರ ನನ್ಕಿಂತ. ಆರಾಮಾ? ನಮ್ ನವೀನ್ ಸಿಕ್ಕಿದಾನೆ. ಎಷ್ಟೊಂದ್ ದಿವಸ ಸಿಕ್ಕಿ ನವೀನ್. ಆರಾಮ ನವೀನ್? ಚೆನ್ನಾಗಿದ್ಯಾ? ಎಷ್ಟೋ ವರ್ಷಗಳು ಆಗೋಬಿಡ ಸಿಕ್ಕಿ. ಹಾಯ್ ಆರಾಮ? ಎಷ್ಟೊತ್ತ ಸಿಕ್ಕಿ ನಾವಿಬ್ರು? 1 ವರ್ಷ ಆಯ್ತು. ಹಾಯ್ ಅಕ್ಕ, ಆರಾಮ ಅಕ್ಕ? ಸೂಪರ್ ಚೆನ್ನಾಗಿದ್ದೀವಿ. ನಾವು ನೋಡ್ತಾ ಇರ್ತೀವಿ ಅಕ್ಕ ಮನೆಯಲ್ಲಿ. ಹಾಯ್ 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 ಹಾಯ್. ಕಂಗ್ರಾಚುಲೇಷನ್ಸ್. ಚೆನ್ನಾಗಿರಿ 100 ವರ್ಷ. ಇಲ್ಲ ಇದೆ ನೋಡಿ. ಬನ್ನಿ ಕೊಡು ಕೊಟ್ಬಿಡು ಕೊಡೋದು. ಇವರು ಟ್ರೈನ್ ನಮ್ಮ ಟಿಕೆಟ್ ತಗೊಂಡವ್ರೆ. ಕೆಳಗೆ ಇಳಿಸ್ರಿ ಸ್ವಾಮಿ. ಅಲ್ಲ ಮದ್ವೆ ನಿಮ್ದ? ಅಲ್ಲ ಮದ್ವೆ ನಿಮ್ದು ಯಾರ್ದು ಮದ್ವೆ? ಎಲ್ಲ ಗೊತ್ತಾಗಿಲ್ಲ ಮದ್ವೆ ಯಾರ್ದು ಅಂತ. ನೀವೇ ಮಿಂಚ್ತಾ ಇದ್ರ ಮದ್ವೆ ಗಂಡು ತರ. ನೀವೇನ್ ಇಲ್ಲಿ ನೋಡ್ರಿ ಬ್ರೋ, ನೀವು ರಿಚ್ ಆಗಿರೋದು. ನಮ್ದೇನ್ ರಿಚ್ಚು, ನಿಮ್ದು ರಿಚ್ಚು. ಆರಾಮ ಬರ್ಲಾ? ನಾನು ಹೊರಟ್ರೆ ಮುಗೀತು. ನಾನು ಆಲ್ರೆಡಿ ಮನೇಲಿ ಮಾಡ್ಕೊಂಡ್ ಬಂದೆ. ಡೇಟ್ ಅಲ್ಲಿ ಬೇರೆ ಇದೀನಲ್ಲ, ಇವರೇ ಡೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೀರಾ? ಮುಗೀತ್ ಬ್ರೋ ಅಷ್ಟೇ. ಅವಾಗೇ ಬಂದ್ರು. ಬಾಯ್ ಬಾಯ್ ಬಾಯ್. ಹಾಯ್ ಹಾಯ್. ಸೂಪರ್. ನೀವು? ಸೊ ಗೈಸ್ ಈಗ ಜಸ್ಟ್ ನಮ್ಮ ಫ್ರೆಂಡ್ಸ್ನೆಲ್ಲ ಆಚೆ ಮೀಟ್ ಆಗಿ ಆ್ಯಂಡ್ ಅಲ್ಲಿ ಊಟ ಮಾಡೋದಕ್ಕಾಗಿಲ್ಲ ಬಿಕಾಸ್ ಸಿಕ್ಕಾಬಿಟ್ಟು ಕ್ರೌಡ್ ಇತ್ತು. ಆಮೇಲೆ ಸುಮ್ಮನೆ ಅಲ್ಲಿ ಮೆಸ್ ಕ್ರಿಯೇಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ಮನೆ ಹೋಗ್ತಿದ್ವಿ. ಮನೆ ಹೋಗಿ ಆನ್ ದ ವೇ ಎಲ್ಲರೂ ಹೋಟೆಲಲ್ಲಿ ತಿನ್ಕೊಂಡು ಹೋಗೋಣ ಅಂತಂದ್ರೆ ಮನೇಲಿ ಮಾಡ್ತೀವಿ ಅಡುಗೆ. ಫಸ್ಟ್ ಗೊತ್ತಾಗಿದ್ರೆ ಸಾಂಬಾರ್ ಮಾಡಿ ಇಟ್ಟು ಬರ್ತಿದ್ವಿ. ಈಗ ಹೋಗಿ ಅನ್ನ ಮಾಡ್ಕೋಬೇಕಾಗಿತ್ತು. ಈಗೆಲ್ಲಾ ರೆಡಿ. ಈ ತರ ನಾವೆಲ್ಲ ಹೋಗಿ ಫ್ರೆಶ್ ಅಪ್. ಆಯ್ತು ಹೋಟ್ಲಿಗೆ ಹೋಗೋಣ. ಹೋಟ್ಲಿಗೆ ಹೋಗಿ ಚೆನ್ನಾಗಿ ತಿನ್ಕೊಂಡು ಅದ ಮನೆಗೆ ಹೋಗೋಣ. 20 ಚಿಪ್ಸ್ ಏನೋ ತಿನ್ನೋ ಗೋಬಿ ಗಿಬಿ ಕೊಡ್ತೀನಿ ಬಾ ಹೋಗೋಣ. ಮನೆಗೆ ಹೋಗೋಣ. ಡಿನ್ನರ್ ಮಾಡಕ್ ಬಂದಿದ್ದೀವಿ.
ನೋಡ್ರಿ ಸೂಪ್ ಇಲ್ಲ ಅಂತಂದ್ರೆ ಅದು ಸ್ಟಾರ್ಟೇ ಮಾಡೋಕ್ಕಾಗಲ್ಲ ನಮ್ಮ ಲಂಚ್ನ ಡಿನ್ನರ್ನ. ಅದಕ್ಕೆ ಫಸ್ಟ್ ಸೂಪಿನ ಸ್ಟಾರ್ಟ್ ಮಾಡ್ತೀವಿ. ಇದೊಂದು ನಾವು ಅಮ್ಮಂಗೆ ಚಿಕ್ಕಬಡಿ ಫೇವ್ರೇಟ್ ಗೈಸ್. ಅಮ್ಮ ನಮ್ಮ ಅಮ್ಮ ಚಿಕ್ಕಬಡಿ ಇಷ್ಟಪಡ್ತಾ ಇದ್ದು ನಾವು ಮಸಾಲ ಪಾಪಡ್ನ ಅಂದ್ರೆ ಮಸ್ತ್ ಮಜಾ ಇದಂತು. ಗಂಡು ಮಕ್ಕಳು ಮಾತ್ರ ಗೊತ್ತಿರುತ್ತೆ ಇದು ಒಳ್ಳೆ ಸೈಡ್ಸ್ ಅಂತ ಅಲ್ವಾ ಗೈಸ್? ಹೇಳಿ ನಿಂಗೂ ಗೊತ್ತಾ? ನೀವೇನು ಗೊತ್ತು? ಪಾಪ ಮಾಡ್ತಿದ್ದಂಗೆ ಪಾಪ ತಿಂತಿತ್ತ ಇದನ್ನ ಸೈಡ್ಸ್ಗೆ ಸೈಡಕ್ಕೆ ತಿಂತಿರ್ಲಿಲ್ಲ, ತಟ್ಟೆ ಸಮೇತ ಹಂಗೆ ತಿಂತಿದ್ದು, ಡಿಶ್ ಆಗಿ ತಿಂತಿದ್ದು. ಮಶ್ರೂಮ್ ಗೋಬಿ ಇದು ನಮ್ಮ ಅಕ್ಕ ತಿನ್ನಲ್ಲ ಮಶ್ರೂಮ್ ಗೊತ್ತಿದ್ರ? ನಾನ್ ವೆಜ್ ಯಾಕೆ ತಿಂತಿದ್ಯಾ? ತಯಾರಿ ಮಾಡ್ಬಿಟ್ಟಿದ್ದೀನಿ ನೋಡಿ. ಸರಿ ಮಾಡ್ಬಿಟ್ಟ. ಗೈಸ್ ಮುಂಚೆ ಅವಳು ಮಶ್ರೂಮ್ ತಿಂತಿರಲಿಲ್ಲ ಗೈಸ್. ಅವಳು ಇದು ನಾನ್ ವೆಜ್ ತಿನ್ಬಾರ್ದು ಅಂತ ಅವ್ರಿಗೆ ಹೇಳಿದ್ರಂತೆ, ಹಾಗೆ ತಿಂತಿರಲಿಲ್ಲ. ಅದಕ್ಕೆ ನಾವು ಅಮ್ಮ ಅವಳಿಗೆ ತಿನ್ಬೋದು ಅಂತ ಹೇಳಿ ತಿನ್ನಿಸ್ತಿದ್ದಾರೆ ಅವರು. ಗೈಸ್ ಮಕ್ಕಳನ್ನ ಮೇಂಟೈನ್ ಮಾಡೋದು ಸಿಕ್ಕಾಪಟ್ಟೆ ಟಾರ್ಚರ್ ಗೈಸ್. ಪಾಪ ನಮ್ಮ ಅಮ್ಮ ನೋಡ್ರಿ ಏನಂತ ಕನ್ಸೋಲ್ ಮಾಡ್ತವ್ರೆ. ಹಾಲು ನೋಡ್ದೋಗ್ರೆ ಅದನ್ನ ಹಾಕೊಂಡು ಕುಡಿಸ್ತವ್ರೆ ನೀರು ಅಂದ್ಬಿಟ್ಟು ಅವನಿಗೆ. ಮಗು ಕುಡಿತೈತೆ ನೋಡ್ರಿ ಅದು. ಅಪ್ಪ ಮದುವೆ ಆಗೋದು ಮಕ್ಕಳು ಮಾಡ್ಕೊಳ್ಳೋದೆಲ್ಲ ಸಿಕ್ಕಾಪಟ್ಟೆ ಒಂಥರ ಟಾರ್ಚರ್ ಇದ್ದಂಗೆ. ನಿಮ್ಗೆ ಅನ್ಸುತ್ತಿದ್ರ? ಈಗ ಮೇನ್ ಕೋರ್ಟ್ ಬಂದಿರ ಬ್ಯಾಟಿಂಗ್ ಮಾಡ್ತಾ ಇದೀವಿ. ಬಟ್ ಪಾಪ ನಮ್ಮ ಅಕ್ಕ ಮಾತ್ರ ಬ್ಯಾಟಿಂಗ್ ಮಾಡಕ್ ಆಗ್ತಿಲ್ಲ. ಬಿಕಾಸ್ ಗುಣ ವೀಕ್ ಪಾಠ ಕೊಡ್ತವನೆ. ಅದಕ್ಕೆ ನಮ್ಮ ಅಮ್ಮಂಗೆ ಶಿಫ್ಟ್ ಆಗ್ತಾನೆ ಇವಾಗ. ನಮ್ಮ ಊಟ ಮಾಡಿ ನಮ್ಮ ಅಮ್ಮ ಬರ್ತಾನೆ ನೆಕ್ಸ್ಟ್. ಪಾಪ ಕಂಡ್ರೆ ನೀವು ಇಬ್ರು ಅಯ್ಯಯ್ಯೋ. ಸೊ ಗೈಸ್ ನೋಡ್ರಿ ಇವಾಗ ಈ ಸಾಂಗ್ ಹಾಕಿದೀನಿ. ಅಣ್ಣ ಸುಮ್ಮನೆ ಕೂತು ನೋಡ್ತಾನೆ ಗೈಸ್. ಈ ಸಾಂಗ್ ಗೋಸ್ಕರ ಅವ್ನಿಗೆ ಇಷ್ಟ. ಸೈಲೆಂಟ್ ತಗೊಂಡ್ರಿ ಇವಾಗ ಹಾಸ್ಪಿಟಲ್ ಮೇಲೆ ಐಡಿಯಾ ಬಂತು. ನೋಡ್ರಿ ಸೈಲೆಂಟ್ ತಗೊಂಡ್ರಿ. ಆಕ್ಚುಲಿ ತಪ್ಪು, ಊಟ ಮಾಡಕ್ ಹಾಕಿಲ್ವಲ್ಲ. ಮಾಡಕ್ಕಾಗತ್ತೆ ನೋಡ್ಲಿ ಸೈಡ್ ಇರ್ಲಿ ಅವರು. ಸಮರ್ ಬ್ರೋ ಮತ್ತೆ ಸಿಮ್ರಾನ್ ಇಲ್ಲೇ ಬಂದ್ರು ಮತ್ತೆ ಊಟ ಮಾಡ್ಲಿಕ್ಕೆ. ನಮ್ಮ ಏನೋ ಕ್ಲಾಸ್ ತಗೋತವ್ರೆ. ಕ್ಲಿಯರ್ ಹೇಳಿದಿನಲ್ಲ. ಏನಮ್ಮ ಕ್ಲಾಸ್ ತಗೋತಿದ್ಯಾ? ಇಲ್ಲ, ಅವ್ರ ಮನೇಲಿ ನಾನ್ ವೆಜ್ ಮಾಡ್ತಾರಂತೆ, ಅದಕ್ಕೂ ವೆಜಿಟೇಬಲ್ ಹಾಕ್ಬಿಡ್ತಾರೆ. ಅದಕ್ಕೆ ಆಶ್ಚರ್ಯ ಆಯ್ತು. ನಾನ್ ವೆಜ್ ಮಾಡೋರು ಯಾರು ವೆಜಿಟೇಬಲ್ ಹಾಕದೇ ಇರೋಲ್ಲ, ವಿಶೇಷವಾಗಿ ಹೇಳ್ತಿದ್ದಾಳೆ ಅಂತ ಕೇಳ್ತಾ ಇದ್ದೆ. ಕ್ಯಾರೆಟ್ ಬೀನ್ಸ್ ಎಲ್ಲನು ಅದು ನಂಗೆ ಗೊತ್ತಿಲ್ಲ. ಅದನ್ನೇ ಹೇಳಿದ್ದು. ಆನಿಯನ್, ಟೊಮ್ಯಾಟೊ. ಆಂಟಿ ಪಲಾವ್ ಹಾಕ್ತಿವಲ್ಲ ಆಂಟಿ, ಬಿರಿಯಾನಿಗೆಲ್ಲ ಹಾಕ್ತಿವಲ್ಲ. ಬಿರಿಯಾನಿಗೆ ಏನ್ ಹಾಕ್ತಾರೆ ಇವ್ರು? ಹೇಳಿ ನಾನ್ ವೆಜ್ ಬಿರಿಯಾನಿ ಅಂತ ಹೇಳಿಲ್ಲ. ನಾನ್ ವೆಜ್ ಕ್ಯಾರೆಟ್ ಬೀನ್ಸ್ ಎಲ್ಲ ಅದನ್ನೇ ಆಶ್ಚರ್ಯ. ಹ್ಞೂ ಬ್ರೋ ಕ್ಯಾರೆಟ್ ಸಾಂಬಾರ್ ಹಾಕ್ತಾರೆ. ಕ್ಯಾರೆಟ್ ಚಿಕನ್ ಯಾರು ಕ್ಯಾರೆಟ್ ಹಾಕ್ತಾರೆ? ಚಿಕನ್ಗೆ ಹಾಕಲ್ಲ. ಮಾಡ್ತಾರೆ ಬಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಇರುತ್ತೆ. ಬಟ್ ನಾನ್ ವೆಜ್ ಅವು ಸ್ವಲ್ಪ ಡಿಫ್ರೆಂಟ್ ಆಗಿ ಏನೋ ಮಾಡ್ಬೋದು ನಾನು ಕ್ಯಾರೆಟ್ ಹಾಕೊಂಡು. ನನಗೆ ಗೊತ್ತಿಲ್ಲಪ್ಪ. ನಾನು ಅಡ್ಗೆನೆ ಮಾಡ್ತೀನಿ, ನನಗೆ ಗೊತ್ತಲ್ಲ. ಆನಿಯನ್ ಟೊಮ್ಯಾಟೊ ಅಂತೂ ಎಲ್ಲಾದ್ರಲ್ಲೂ ಇರುತ್ತೆ. ಅದು ಬಿಟ್ಟು ಕಾಮನ್, ಅದು ಕಾಮನ್ ಕ್ಯಾರೆಟ್ ಬೀನ್ಸ್ ಶಾಕಿಂಗ್ ಅಲ್ವಾ? ಕ್ಯಾರೆಟ್ ಬೀನ್ಸ್ ಶಾಕಿಂಗ್. ಹೌದು ತಿಂದಿರೋ ನನಗೆ ಶಾಕ್ ಆಗಿದೆ, ಮೇಲೆ ತಿಂದ ನಿಂಗೆ ಎಷ್ಟು ಶಾಕ್ ಆಗಿದೆ. ನಾನು ನಾನ್ ವೆಜ್ ಆಗಿ ನನಗೆ ಶಾಕ್ ಆಯ್ತು ಇವಾಗ. ಅದನ್ನೇ ನನ್ನ ಪ್ರಶ್ನೆ. ಯಾಕೆ ಇಷ್ಟೊಂದು ಕನ್ಫ್ಯೂಷನ್ಸ್? ಹೆಂಗೋ ಹಾಕೊಂಡ್ ತಿಂತಾರೆ ಬಿಡ್ರಿ. ಕ್ಯಾರೆಟ್ ಮತ್ತೆ ಬೀನ್ಸಿನ ಕತೆ ಇದು. ನಿಜ ಮಿಸ್ ಆಗಿ ಹೇಳ್ಬಿಟ್ಲಂತೆ. ಅನ್ಬಿಟ್ಟೆ ಅವ್ರು ಏನ್ರು ಏನೇನ್ ವೆಜಿಟೇಬಲ್ಸ್ ಹಾಕ್ತೀರಾ ಅಂತ. ಅದಕ್ಕೆ ಕ್ಯಾರೆಟ್ ನೋಡಮ್ಮ, ನಾವು ಪ್ಯೂರ್ ವೆಜ್ಜು, ನಾವು ನಾನ್ ವೆಜ್ ತಿನ್ನಲ್ಲ, ಆದ್ರೂ ತಿಳ್ಕೊಂಡಿದೀವಿ ಅದ್ರ ಬಗ್ಗೆ. ಕ್ರೇಜಿಯಾಗಿತ್ತು ಕಾನ್ವರ್ಸೇಷನ್. ಇಷ್ಟ ಗಂಟೆ ಕ್ಯಾರೆಟ್ ಹಾಕ್ತಾರೆ ಅಂತ ಅವ್ರು ಹೇಳ್ತಿದ್ರು. ಇವಾಗ ಮಿಸ್ ಆಗಿ ಹೇಳ್ಬಿಟ್ರಂತೆ. ಕ್ಯಾಮ್ರಾ ಆಫ್ ಆಗಿತ್ತು ಗೈಸ್. ಮತ್ತೆ ಪುಟ್ಟ ವಿಡಿಯೋ ನೋಡುವ. ಸೊ ಗೈಸ್ ನೈಟ್ ಬಂದು ಮಲ್ಕೊಂಡ್ವಿ. ಬ್ಲಾಗ್ನ ಎಂಡ್ ಮಾಡೋಕ್ಕಾಗಿಲ್ಲ. ಇವಾಗ ಏನು ಮಾಡ್ತಾ ಇದ್ದೀನಿ ಬ್ಲಾಗ್ನ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು. ನಂಗೆ ಅಕಸ್ಮಾತ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ. ನೋಡ್ತಾ ಇರಿ. ಸೈನಿಂಗ್ ಆಫ್. ಬೈ ಬೈ. ಸಿ ಯು.